ವೇದವಾಕ್ಯವನೆಲ್ಲ ಮೋದದಿ ಕನ್ನಡದಿ ಓದಿಸ್ತ ಜನರ ಬೇರಾಮತಿಗೆ ನೆಸಿರುವ ಸಾಲಿಯ ಗುಣಿಗೆ ಮಣಿಯುವೆನೋ ಸಾಧನಿಜ ಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ಗುಣಿಯ ಗ್ರಂಥವನು ನಿಜವಾಗಿ ಕೇಳಿ ನಿಜದೋರ್ಮನ ಒಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಪರ ಜೀವರಿಗೆಲ್ಲ ಅದ್ವೈತ ಬೋಧಾನಿ ಸುತರನ್ನಾಗಿ ದೈದಾಸಿ ಜನಿಸಿದ್ದ ಸಿದ್ಧರುಡರಿಗೆ ನತನಪ್ಪೇ ಸಿದ್ಧರುಡರಿಗೆ ನತನಪ್ಪೇ ಬಹಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿರ್ಪರೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिनी आत्म ज्ञान प्रदानेन तस्मै श्री गुरवे नमः। सिद्ध सद्गुरुपादाब्जं जननी जनकस्तथा तत्त्वोपदेशकर्तारं नत्वा भक्तिपुरस्परम् जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಶ್ರೀ ಚರಣಗಳಿಗೂ ಅನಂತ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಸದ್ಗುರು ಸಿದ್ಧಲಿಂಗಪ್ಪ ತಾತ ಇವರನ್ನು ಮನದೋಳು ಪೂಜಿಸಿ ತಮ್ಮೆಲ್ಲರಿಗೂ ವಂದಿಸಿ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧ ಎನ್ನುವ ಗ್ರಂಥದ 4ನೆಯ ಸಂಧಿ ಎಷ್ಟದಪ್ಪ 10ನೆಯ ಸೂತ್ರದ ಕೆಲವು ನುಡಿಗಳು ಇಂದಿನ ಆಧಾರದ ವಿಷಯವಾಗಿ ಈ 10ನೇ ಸೂತ್ರದಲ್ಲಿ ಯಾವ ಜ್ಞಾನಿ ತನ್ನ ನಿರ್ಹಂಭಾವದಿಂದ ದೇಹವನ್ನು ಧರಿಸಿ ಇನ್ನೂ ಜೀವಂತವಾಗಿ ಬದುಕಿದ್ದು ಆತ ಏನಾದರೂ ಮಾಡುವಂಥ ಕಾರ್ಯಗಳಿದ್ದರೂ ಕೂಡ ಆ ಕಾರ್ಯಗಳು ಕರ್ಮಕ್ಕೆ ಬೀಜವಾಗುವುದಿಲ್ಲ ಅಂದರು. ಕರ್ಮ ಬೀಜ. ಆ ಬೀಜಕ್ಕೆ ಫಲ ಏನಂದರೆ 3: ಒಂದು ಪಾಪ, ಒಂದು ಪುಣ್ಯ, ಇನ್ನೊಂದು ಮಿಶ್ರ. ಬೀಜನೇ ಜ್ಞಾನಿಗೆ ಇಲ್ಲ ಅಂದಾಗ ಪಾಪನೂ ಇಲ್ಲ,
ಪುಣ್ಯನಿಲ್ಲ, ಮಿಶ್ರನಿಲ್ಲ. ಹಾಗಾಗಿ ಆತನಿಗೆ ಎಲ್ಲವೂ ಲಯ ಆಗ್ಯವಂತ. ವಿಷಯಾದಿಗಳು ಲಯ, ಕರ್ಮೇಂದ್ರಿಯಗಳು ಲಯ, ಜ್ಞಾನೇಂದ್ರಿಯವೂ ಲಯ. ಹಾಗೆ ಈ ಒಂದು 10ನೇ ಸೂತ್ರದ 6ನೇ ನುಡಿಯಲ್ಲಿ ಜ್ಞಾನಿಯ ಬುದ್ಧಿಯು ಕೂಡ ಅದು ಲಯವಾಗಿರುತ್ತದೆ ಅಂದರು. ಎಲ್ಲಿ ಲಯ ಆಗ್ತದೆ ಅಂದರೆ ಆತ್ಮನಲ್ಲಿ ಬುದ್ಧಿ ಲಯ ಆಗ್ಯದಂತ. ಹಾಗಾಗಿ ಆತನಿಗೆ ಮನದ ಸಂದೇಹ ಎಳ್ಳೆನಿತು ಇಲ್ಲದೆ ಆನೆ ಚಿದ್ಘನ ರೂಪನಾದ ನಿಜಾತ್ಮನು ಎನೆ ಪುಷಿಬುದ್ಧಿ ನಿಶ್ಚಯವೆಂಬುದು ಇಂತಾಗಿ ವನಜಾಸೆ ಮತಿಲಯವುದು ನೋಡು ಅಂದರು. ಆತನಲ್ಲಿ ಮನಸ್ಸಿನಲ್ಲಿ ಸಂದೇಹ ಅಂದರೆ ಏನಾದರೂ ಸಂಶಯ ಆದೇನು? ನಮಗೆ ಸಂಶಯ ಅದ, ಪರಮಾತ್ಮನ ನಾನು, ಜೀವಾತ್ಮನು ನಾನು, ದೇಹವ ನಾನು ಅಂತ ಸಂಶಯ ಅದ. ಈ 3 ಸಂಶಯ ಇಲ್ಲದಂಥ ಸಂದರ್ಭದಲ್ಲಿ ಆ ಜ್ಞಾನಿಯಲ್ಲಿ ಬ್ರಹ್ಮಾದಿ ಪಿಪಲಿಕಾಂತ ಶರೀರಗಳಲ್ಲಿ ಜ್ಞಾನ ರೂಪದಿಂದ ತುಂಬಿಕೊಂಡಿರುವಂಥ ಅಖಂಡ ಚಿದ್ರೂಪವೇ ನಾನು ಇದ್ದೇನೆ. ಚಿದ್ಘನ ಅಂದರೆ ಅಖಂಡ. ಈ ಅಖಂಡ ರೂಪದಲ್ಲಿ ಹೇಗಿರ್ತದಂದ್ರೆ ಬ್ರಹ್ಮ ಭಿನ್ನ ಪ್ರತ್ಯಗಾತ್ಮ ಸ್ವರೂಪ ಜ್ಞಾನವು ಉದಯ ಆಗಿರ್ತದೆ. ಲೋಕದಲ್ಲಿ ಸೂರ್ಯ ಉದಯ ಆದಾಗ ಬೆಳಕು ಹೇಗಾಗ್ತದೋ ಅದರಂತೆ ನಮ್ಮ ಅಂತರಂಗದ ಬುದ್ಧಿಯಲ್ಲಿ ಆತ್ಮಜ್ಞಾನ ಉದಯವಾಗಲು ಸೂರ್ಯ ಉದಯ ಆದಾಗ ಕತ್ತಲಾಗ್ತದೇನು? ಸೂರ್ಯ ಉದಯ ಕಾಲದಲ್ಲಿ ಕತ್ತಲು ಹೋಗಿ ಬೆಳಕೇ ಬೆಳಕು ಅಂದ್ರೆ ಏನಾಯ್ತು? ಕತ್ತಲು ಬೆಳಕಿನ ಸ್ವರೂಪ ಆಯ್ತು ನೋಡು. ಬೆಳಕಿನ ಸ್ವರೂಪ ಆಗ್ಯದಿಲ್ಲ. ಅರಂಗ ಆತ್ಮಜ್ಞಾನದ ಸಮೀಪ ಇರುವಂಥ ಬುದ್ಧಿಯಲ್ಲಿ ಆತ್ಮಜ್ಞಾನದ ಬೆಳಕು ಬಿದ್ದಾಗ ಅದು ಆತ್ಮಾಕಾರ ಆಗ್ತದ ಬುದ್ಧಿ ಅಂದಾಗ ಆ ಬುದ್ಧಿಯಲ್ಲಿ ಭೇದ ಅದೇನು? ಬೆಳಕಿನ ಕತ್ತಲಾದೇನು? ಬೆಳಕಿನಲ್ಲಿ ಕತ್ತಲು ಇರೋದಿಲ್ಲ ಅಂತ. ಅದರಂಗೆ ಆತ್ಮಜ್ಞಾನಿಗಳ ಬುದ್ಧಿಯಲ್ಲಿ ಅಜ್ಞಾನ ರೂಪ ಸ್ವರೂಪ ಯಾವುದೂ ಇರಂಗಿಲ್ಲ. ಅದು ಜ್ಞಾನ ರೂಪವೇ ಆಗಿ ಅದು ಏನು ಮಾಡ್ತದಂದ್ರೆ ಈ ದೃಶ್ಯವಾಗಿರುವಂಥ ಬುದ್ಧಿ ನಾನಲ್ಲ ಅಂತ ಯಾವಾಗ ಆತ್ಮಜ್ಞಾನಿಗೆ ಆಗ್ಯದೋ ಆವಾಗ ಮನ ಬುದ್ಧಿ ಕೂಡ ಲಯ ಆಗ್ಯಾವ. ಅಂದಾಗ ಆ ಬುದ್ಧಿಯಿಂದ ಆ ಮನಸ್ಸಿನಿಂದ ಏನಾದರೂ ಕರ್ಮ ಮಾಡಿದ್ರೆ ಆ ಕರ್ಮಕ್ಕೆ ಫಲ ಆಗ್ತವೇನು? ಆಗೋದಿಲ್ಲ ಅಂತ ಅಭಿಪ್ರಾಯ. ಅದು ಹೇಗೆ ತಿಳ್ಕೋಬೇಕು ಅಂದರೆ ಬಹಳ ವೃತ್ತಿಗೆ ಹೋದಾಗ ಅನುಭವಕ್ಕೆ ಬರುವಂಥ ಮಾತು ಮಹಾತ್ಮರು ಹೇಳ್ತಾರೆ. ವೃತ್ತಿಗೆ ಹೋದಾಗ ಹೇಳೋರಿಗೆ ಬಂದದ ಅಂತ ತಿಳ್ಕೊಬೇಡ್ರಿ, ಕೇಳೋರಿಗೆ ಬಂದದ ಅಂತ ತಿಳ್ಕೊಬೇಡ್ರಿ. ನಿಮ್ಮ ನಿಮ್ಮ ಅಂತಃಕರಣದಲ್ಲಿ ಏನೇನು ಆಗ್ಯದ ಅದನ್ನು ಬಿಡಬೇಡ್ರಿ. ಅದ್ರಾಗೇನು ಸಂಶಯ ಇಲ್ಲ. ಹಿಂದೆ ಕೆಲವು ಕಡೆ ಇಲ್ಲಿ ಅಲ್ಲ, ಅಲ್ಲಿ ಸಪ್ತ ಸಮುದ್ರ ಅನ್ನುವಂಥಲ್ಲಿ ಕ್ಷೀರ ಸಾಗರ ಅಂತ ಬರೀತಾರೆ. ಕ್ಷೀರ ಅಂದ್ರೆ ಹಾಲಿನ ಸಮುದ್ರ. ಆ ಹಾಲಿನ ಸಮುದ್ರದಲ್ಲಿ ಅನಂತ ಜೀವರಾಶಿಗಳು ಬದುಕ್ತವಿಲ್ಲ. ನೀರಿನಲ್ಲಿ ಅನಂತ ಜೀವರಾಶಿಗಳು, ಮೊಸಳಾವ, ಕಪ್ಪ್ಯಾವ, ಮೀನಾವ, ಮತ್ತೆ ನೀರ ಹಾವಾವ, ಅನಂತ ಜಲರಾಶಿಗಳಾವ. ಅವೆಲ್ಲ ಎಲ್ಲಿ ಬದುಕ್ತಾವ? ನೀರಿನಲ್ಲೇ ಬದುಕ್ತಾವ. ಅವಕ್ಕೆ ಆಶ್ರಯ ಯಾವುದು? ನೀರೇ ಆಶ್ರಯ. ನೀರು ಬಿಟ್ಟು ಹೊರಗೆ ಹಾಕಿದ್ರೆ ಸತ್ತು ಹೋಗ್ತಾವ. ಅಂದ್ರೆ ನೀರಿನಲ್ಲೇ ಇದ್ದಾಗ ಬದುಕ್ತಾವಂತ ಅರ್ಥ ಆಯ್ತಲ್ಲ. ಇದು ಒಂದು ಕಡೆ. ಅಲ್ಲಿ ದೃಷ್ಟಾಂತ ಕೊಡುವಾಗ ಕ್ಷೀರ ಸಾಗರ,
ಹಾಲಿನ ಸಮುದ್ರದಲ್ಲಿ ಇರುವಂಥ ಅನಂತ ಜಲರಾಶಿಗಳು ಹಾಲಿನಲ್ಲಿ ಇರುವಂಥ ಶಕ್ತಿಯಿಂದ ಬದುಕ್ತವಿಲ್ಲ. ಅಲ್ಲೇ ಹುಟ್ಟ್ಯಾವ, ಅಲ್ಲೇ ಬದುಕ್ಯಾವ, ಅಲ್ಲೇ ಜೀವನ ಮಾಡಿ ಅಲ್ಲೇ ಸತ್ತು ಹೋಗ್ತಾವ. ಆದ್ರೆ ಆ ಕ್ಷೀರ ಸಾಗರಕ್ಕೆ ಏನಾನು ವ್ಯತ್ಯಾಸ ಆಗಿದೇನು? ವ್ಯತ್ಯಾಸ ಏನಿಲ್ಲ. ಅದರಂತೆ ಇಲ್ಲಿ ಊರ ನರ ದೇವತೆಗಳು ಇರುವಂಥ 84 ಲಕ್ಷ ಜೀವರಾಶಿಗಳು ಎಲ್ಲಿ ಬದುಕಕತ್ತೀವಿ ನಾವಂದ್ರೆ ಕ್ಷೀರ ಸಾಗರದಲ್ಲಿ. ಕ್ಷೀರ ಯಾವ ಪ್ರಾಣಿಗಳು ಬದುಕಿದಂಗೆ ಆನಂದ ಸಾಗರದಲ್ಲಿ ಎಲ್ಲ ಜೀವಿಗಳು ಬದುಕಕತ್ತವ. ನಾವೆಲ್ಲ ಬದುಕಿದ ಯಾರಿಂದ? ಆನಂದದಿಂದ ನಾವು ಬದುಕು ನಡೆದದ, ನಮ್ಗೆ ಭ್ರಮೆ ಹಿಡ್ದದ ಅನ್ನದಿಂದ ಬದುಕಿವಂತ ನಾವಂತೀವಿ. ಅನ್ನದಿಂದನೇ ಬದುಕು ಅಂತ ನಾವು ಅನ್ಕೊಂಡಿವಿ. ಆದರೆ ಆನಂದದಿಂದ ಬದುಕುವುದು ಅದು ಜೀವನ. ಅನ್ನದಿಂದ ಬದುಕುವುದು ಅದು ಬರೇ ಬದುಕು ಅಷ್ಟೆ. ಅನ್ನದಿಂದ ಏನು ಬೆಳಿತದ ಅಂದ್ರೆ ಶರೀರ ಬೆಳಿತದ. ಅನ್ನದಿಂದ ಶರೀರ ಬೆಳಿತದ. ಅದು ಹೆಂಗೆ ಬೆಳಿತದಂದ್ರೆ ಸಾಮಾನ್ಯವಾದ ಮಣ್ಣು ನೋಡಿರಲ್ಲ, ಆ ಮಣ್ಣಿನಲ್ಲಿ ಎಲ್ಲರಿಗೂ ನೋಡಿದಂಥ ಪ್ರತ್ಯಕ್ಷ ಪ್ರಮಾಣದ ಅನುಭವ ಹೇಳಕತ್ತೀನಿ ನಾನು. ಹುತ್ತು ಅಂತ ಬೆಳಿತೇವಲ್ಲ, ಹುತ್ತು ಅದು ಮಣ್ಣಿನಿಂದ ಬೆಳಿತಾ 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 ಹೋಗಿ ಕೊನೆಗೆ ಒಂದು ದಿವಸ ಬಿದ್ದು ಹೋಗ್ತದೆ ನೋಡ್ರಿ. ಮಣ್ಣಿನಿಂದ ಬೆಳೀತು, ಮಣ್ಣಲ್ಲಿ ಲಯ ಆಯಿತು. ನಮ್ಮ ಶರೀರ ಕೂಡ ಎಲ್ಲಿ ಬೆಳೆದದ? ಮಣ್ಣಿನಿಂದ ಬೆಳೆದದ, ಮಣ್ಣಿನಲ್ಲಿ ಲಯ ಆಗ್ತದೆ. ಇದರ ಹಣೆ ಬರ ಇಷ್ಟೇ. ಹಾಗಾಗಿ ಸರ್ವ ಜೀವಿಗಳು ಬದುಕುವುದು ಯಾವುದರಲ್ಲಿ ಅಂದರೆ ಬ್ರಹ್ಮಾನಂದದಲ್ಲಿ. ಇಲ್ಲೇ ಜೀವಿಗಳು ಹುಟ್ಟುತ್ತವ, ಅದೇ ಆನಂದಕ್ಕಾಗಿ ಬದುಕ್ತವ. ಆನಂದವನ್ನ ಪಡೆದು ಕೆಲವು ಸತ್ತು ಹೋಗ್ತಾವ, ಆನಂದವನ್ನ ಹುಡುಕಿ ಪಡೆಯಲಾದ ಕೆಲವು ಸತ್ತು ಹೋಗ್ತಾವ. ಅವು ಹುಡುಕಿ ಸತ್ರೂ ಆ ಆನಂದಕ್ಕೆ ಏನಾಗಿಲ್ಲ, ಹುಡುಕಲಾರದ ಸತ್ರು ಏನಾಗಿಲ್ಲ, ಬದಲಾವಣೆ ಆಗಿಲ್ಲ. ಹುಡುಕಿ ಎಷ್ಟೋ ಮಂದಿ ಅದನ್ನು ಪಡೆದರೂ ಕೂಡ ಆ ಆನಂದಕ್ಕೆ ಕಡಿಮೆ ಆಗಿಲ್ಲ ನೋಡ್ರಿ. ಕಡಿಮೆ ಆಗ್ಯದನ್ನು. ಅದಕ್ಕೆ ಮಹಾತ್ಮರು ಅಲ್ಲಲ್ಲಿ ಶರನಿಧಿ ಅಂತ ದೃಷ್ಟಾಂತ ಕೊಡ್ತಾರಲ್ಲ, ಅದೇನ ಹೆಚ್ಚು ಕಡಿಮೆ ಆಗ್ಯದೇನು? ಅದರಂತೆ ಎಲ್ಲ ಜೀವರಾಶಿಗಳಲ್ಲಿ ನಾನು ಇದ್ದು, ಎಲ್ಲ ಜೀವರಾಶಿಗಳು ಬಿದ್ದು, ಎಲ್ಲ ಜೀವರಾಶಿಗಳು ಲಯ ಆದರೂ ಕೂಡ ನಾನು ಲಯ ಆಗಲಾರ್ದ ಚಿದ್ಘನ ಆನಂದ ಸ್ವರೂಪನೇ ನಾನಂತ ತಿಳಿದ ಜ್ಞಾನಿಗೆ ಆ ಒಂದು ಬುದ್ಧಿ ಬ್ರಹ್ಮಾಕಾರ ಆಗ್ತದೆ ವಿನ ಭ್ರಮೆ ಆಕಾರ ಆಗೋದಿಲ್ಲ ಅಂತ. ಬೆಳಕಿನ ಆಕಾರ ಆಗ್ತದೆ ಜ್ಞಾನಿಯ ಬುದ್ಧಿ, ಜ್ಞಾನಿಯ ಮನಸ್ಸು. ಹಾಗಾಗಿ ಈ ರೀತಿ ಆದಾಗ ಏನು ತಿಳ್ಕೊ ಅಂದ್ರೆ ಅದು ಮತಿ ಲಯವೆಂದು ಬುದ್ಧಿನೇ ಲಯ ಆಯಿತು. ಯಾಕಂದ್ರೆ ಬೆಳಕಿನ ಕತ್ತಲು ಹುಡುಕರು ನೀವು ಸಿಗ್ತದೇನು? ಯಾಕೆ ಸಿಗಲಿಲ್ರಿ? ಕತ್ತಲು ಬೆಳಕಿನಾಗ ಲಯ ಆಗಿದೆ. ಈಗ ಮತ್ತೆ ಯಾವಾಗ ಕಡೆಗೆ ಆಗ್ತದ ಆವಾಗ ನಿಮ್ಮ ಕೈಗೆ ಸಿಗ್ತದ ನೋಡು. ನಿಮ್ಮ ಕೈಗೆ ಕತ್ತಲು ಯಾವಾಗ ಸಿಗ್ತದ? ಅದರಿಂದ ಕಡೆಗೆ ಆದಾಗ. ಆ ರೀತಿ ಇಲ್ಲಿಯೂ ಕೂಡ ಅಜ್ಞಾನ ಆಗುತ್ತವೆ ಅಂತ ಅಲ್ಲಿ ಹೇಳಿಕೆ ಅಂತ ಬರದಲ್ಲ. ಆ ಪ್ರಕಾರವಾಗಿ ತನು ಮಾನಸಾದಿಗಳಿಗೆ ಅಹಂಭಾವನೆ ತನಗೆ ಮುಂದಿನವೋ ಇಲ್ಲದ್ದು ಅದನು ಮುನಿಮುಖ್ಯರೆಂಬರು ಅಹಂಕೃತಿ ಲಯವೆಂದು ವನಿತೆ ನೀನು ಇದನೆಂತು ತಿಳಿಯುವುದು. ಹೀಗೆ
ಜ್ಞಾನಿಯ ಅಹಂಕಾರ ಕೂಡ ಈಗ ಲಯ ಆಯಿತು. ನಾನು ಅಂತಿಲ್ಲ ಅಲ್ಲಿ, ಮಮಕಾರ ಅಹಂಕಾರ ಇಲ್ಲ, ತಾನಿಲ್ಲ ಅಂತಲ್ಲ. ತಾನಾನ ಅವನಲ್ಲಿ ಅಹಂಕಾರ ಮಮಕಾರ ಇಲ್ಲ. ಅದಕ್ಕೆ ಆತನ ಎಚ್ಚರಿಕೆಯಲ್ಲಿ ನನ್ನವರು ಅಂತ ಇಲ್ಲ, ಅನ್ಯರಂತನೂ ಇಲ್ಲ. ಇವರು ಬೇಕು ಅನ್ನೋದಿಲ್ಲ, ಇವರು ಬೇಡೋ ಅನ್ನೋದಿಲ್ಲ. ಆ ಸ್ವಭಾವದಲ್ಲಿ ಜ್ಞಾನಿ ಇರ್ತಾರಂತ ಅವ್ರು ಹೇಳ್ತಾರೆ. ಯಾಕಂದ್ರೆ ತನು ಮನಸಾದಿಗಳಿಗೆ ಶರೀರ ಮನಸ್ಸು ಮೊದಲಾದವುಗಳಲ್ಲಿ ನಾನು ಅನ್ನುವ ಭಾವನೆ ಇಲ್ಲ ಆತಗ. ಎಲ್ಲಿ ಶರೀರ ನಾನಂಬುದು ಹೆಚ್ಚಿಲ್ಲ ಅವರಿಗೆ. ನನ್ನ ಮನಸ್ಸು ಅನ್ನೋದು ಹೆಚ್ಚಿಲ್ಲ ಅಂದಾಗ ಯಾವಾಗ ಮೊದಲಿನಂತೆ ಅಜ್ಞಾನ ಅವಸ್ಥೆಯಲ್ಲಿ ನಮಗೆ ಶರೀರ ಮೇಲೆ ಎಚ್ಚರ ಆದಿಲ್ಲ, ಎಲ್ಲರಿಗಾದ. ಮನಸ್ಸಿನ ಮೇಲೆ ಎಚ್ಚರ ಆದಿಲ್ಲ, ಎಲ್ಲರಿಗಾದ. ಯಾವಾಗ ಆದ ಅಂದರೆ ಮೊದಲಿನಂತೆ. ಮೊದಲು ಹೆಂಗಿತ್ತು ಈಗ ಹಂಗಿಲ್ಲ. ಮನುಷ್ಯ ಬದಲಾಗಿಲ್ಲ, ದೇಹ ಅದೇ ಅದ, ಮನಸ್ಸು ಅದೇ ಅದ. ಆದರೆ ಮೊದಲಿನಂತೆ ದೇಹ ಭಾವ ಇಲ್ಲ, ಮನಸ್ಸಿನ ಸಂಕಲ್ಪ ಇಲ್ಲ, ಮನಸ್ಸಿನ ವಿಕಲ್ಪ ಇಲ್ಲ. ಇದು ಹಿಂಗೇ ಆಗಬೇಕಂತಿಲ್ಲ, ಅದು ಹಿಂಗ ಆಗಬಾರ್ದಂತಿಲ್ಲ. ಏನು ಆಗ್ತದ ಅದಕ್ಕೆಲ್ಲ ಸಾಕ್ಷಿಯಾಗಿ ಹೋಗಕ್ಕೆ ಪ್ರಯತ್ನ ಮಾಡ್ತಾರೆ. ವಿನ ಆಗೋದಕ್ಕೂ ಆಗಲಾರ್ದಕ್ಕೂ ಕೂಡಲಿಕ್ಕೆ ಹೋಗೋದಿಲ್ಲ. ಅರ್ಥ ಆಗ್ತದೆ ನಿಮಗೆ? ಶಾಸ್ತ್ರ ಕೇಳ್ರಿ, ಕೂಡಕ್ಕೆ ಹೋಗಕ್ಕೆ ಬರಂಗಿಲ್ಲ ಅಲ್ಲಿ. ಯಾಕೆ ಮೊದಲಂಗೆ ಇಲ್ಲಲ್ಲ. ಮೊದಲಿಂದ ಹಂಗೆ ಬಂದಿವಲ್ಲಪ್ಪ, ಏನು ಅರ್ಥ? ಶಾಸ್ತ್ರ ಕೇಳಿದ್ರು ವ್ಯರ್ಥ, ಶಾಸ್ತ್ರ ಕೇಳಿದ್ರು ವ್ಯರ್ಥ ಅಲ್ಲ. ಇಲ್ಲಿ ಶಾಸ್ತ್ರ ಏನು ಹೇಳ್ತದ, ನಾವೇನು ಮಾಡ್ತೇವಿ? ಹಾಗಾಗಿ ಜ್ಞಾನಿಗಳು ಅವಾಗ ಯಾಕೆ ಹಂಗ ಅನ್ನಂಗಿಲ್ಲ, ಇವಾಗ ಯಾಕೆ ಹಿಂಗ ಅನ್ನಂಗಿಲ್ಲ. ಈಗ ಯಾಕೆ ಹಿಂಗ, ಅವಾಗ ಯಾಕೆ ಹಂಗ. ಹಂಗನೂ ಇಲ್ಲ, ಲಿಂಗನೂ ಇಲ್ಲ ಅವರಿಗೆ. ಅಂಗಭಾವ ಲಿಂಗಭಾವ ಎರಡು ಮೀರಿ ತುರ್ಯ ಭಾವದಲ್ಲಿ ಹೋದವನಿಗೆ ಅಂಗಲಿಂಗದ ಭಾವ ಇರ್ತದೆ. ಹಾಗಾಗಿ ಆತನಿಗೆ ಏನೂ ಇಲ್ಲದಿರುವುದನ್ನು ಮುನಿಮುಖ್ಯರೆಂಬರು ಅಹಂಕೃತಿ ಲಯವೆಂದು. ಯಾರು ಹೇಳ್ತಾರೆ ನಿನಗ ಅಂದರೆ, ನೀನು ಹೇಳೋದಿಲ್ಲೋ ತಮ್ಮ, ನಿನಗೆ ಗೊತ್ತಾಗೋದಿಲ್ಲ ಅಂತ. ನಾನು ಹೇಳೋದಿಲ್ಲ, ನನಗೂ ಗೊತ್ತಾಗೋದಿಲ್ಲ. ಇದನ್ನು ಗೊತ್ತು ಮಾಡಿಕೊಂಡಂತ ಹಿಂದಿನ ಮುನಿಶ್ರೇಷ್ಠರಲ್ಲ. ಮುನಿ ಮುಖ್ಯರಂದ್ರೆ ಮುನಿಗಳಲ್ಲಿ ಶ್ರೇಷ್ಠರಾದಂಥವರು. ಅವರು ಅದಕ್ಕೆ ಹೇಳಿದ್ರು, ಅವನಲ್ಲಿ ನಾನು ಇಲ್ಲ ನೀನು ಇಲ್ಲ ಅಂದಮೇಲೆ ಅವನ ಜೊತೆ ನೀವೇ ಯಾಕೆ ಹೋಗ್ತೀರಿ ಅಂತಾರ. ಲಯ ಆಗ್ಯದವ್ರಿಗೆ. ಹಾಗಾಗಿ ಜ್ಞಾನಿಗಳಿಗೆ ಮುನಿಮುಖ್ಯರು ಅನ್ನುವರು, ಹೇ ಮೈತ್ರೆ, ಈ ರೀತಿ ತಿಳಿದರೆ ಜ್ಞಾನಿಯ ಅಹಂಕಾರ ಲಯ ಆಗದಂತ ನೀ ತಿಳ್ಕೋ. ಇನ್ನೇನು ಉಳ್ದದವರಲ್ಲಿ? ಪ್ರಾರಬ್ಧದಿಂದ ಶರೀರಷ್ಟು ಉಳ್ದದ, ಶರೀರಷ್ಟು ಉಳ್ದದ. ಅವರ ಭಾವನೆಯಲ್ಲಿ ಉಳ್ದಲ್ಲ, ಕರ್ಮದ ಭಾವನೆಯಲ್ಲಿ ಉಳ್ದದ ಅಷ್ಟೆ. ಕರ್ಮದ ಭಾವನೆ ಉಳ್ದ, ಅದನ್ನೇನು ಮಾಡಕ್ಕತ್ತದ? ಅವರ ಭಾವನೆ ಇಲ್ಲಿಲ್ಲ. ಜ್ಞಾನಿ ಎಂದು ದೇಹ ನಾನು ಅಂತ ಅಜ್ಞಾನ ಕಾಲದಲ್ಲಿ ಎಷ್ಟು ನಂಬಿದ್ದ, ಜ್ಞಾನಿ ಜ್ಞಾನಾಂತರ ಕಾಲದಲ್ಲಿ ಅಷ್ಟೇ ದೃಢವಾಗಿ ದೇಹ ನಾನಲ್ಲ ಅಂತ ತಿಳ್ಕೊಂಡಾಗ ದೇಹ ಲಯ ಆಗ್ಯದ ಅವರಿಗೆ. ಅವತ್ತು ಹೋಗೋದಲ್ಲ, ದೇಹ ಅವತ್ತು ಬಿಟ್ರಲ್ಲ. ಮತ್ತೆ ಇನ್ನೇನು ಉಳ್ಕೊಂಡದ ಅವರಲ್ಲಿ? ಏನಿಲ್ಲ. ನೋಡವರ ದೃಷ್ಟಿಯಲ್ಲಿ, ಜಗದೃಷ್ಟಿಯಲ್ಲಿ ಆದಂದ್ರೆ ಅದಕ್ಕೆ ಕರ್ಮಜನ್ಯ ಶರೀರ ಅದ,
ಕರ್ಮ ಪ್ರಕಾರ ಉಳ್ಕೊಂಡದಂತ ಅಷ್ಟೇ ತಿಳ್ಕೊಬೇಕವಿನ ಅಲ್ಲಿ ಮತ್ತೊಂದು ಏನಿಲ್ಲ. ನಿನ್ನೆ ಹೇಳಿವಿ ಸುಟ್ಟ ಬಟ್ಟೆಯಂತೆ. ಈ ರೀತಿ ಚಿತ್ತಿನ ಲಯ, ಚಿತ್ತೇನು ನೆನಪಾದನ್ರಿ, ಹಿಂದಿಂದು ಮುಂದಿಂದು ಈಗಿಂದಂದ್ರೆ ಅದನ್ನು ಕೂಡ ಲಯ ಅಂತಾರೆ. ಹೇಗೆಂದ್ರೆ ಜೀವಾದಿ ಸಕಲ ಅಹಂ ಭಾವವನ್ನು ಧರಿಸಲು ಉದ್ಭಾವಿಸಲು ಅರಿಯದಿರ್ಪದು ಅದರಿಂದೇ ಭಾವೇ ಕೇಳದು ಚಿತ್ತದ ಅರಿವಿನ ಲಯವೆಂದು ಭಾವಾಜ್ಞರುಗಳು ಅವಧರಿಪರು ಅಂತೇಳಿದ್ರು. ಅಂದ್ರೆ ಯಾರು ಸ್ವರೂಪ ಸಾಕ್ಷಾತ್ಕಾರ ಉಳ್ಳಂಥವರು ಅವಧರಿಪರು ಅಂದ್ರೆ ಈ ಒಂದು ವಿಚಾರವನ್ನ ನಿಶ್ಚಯ ಮಾಡುವರು. ಸಾಮಾನ್ಯರು ನಿಶ್ಚಯ ಮಾಡಲಿಕ್ಕೆ ಅಸಾಧ್ಯವಾದದ್ದಂದ್ರು. ಏನು ಸಾಧ್ಯ? ಜೀವಾದಿ ಜೀವ ಜ್ಞಾತೃ ಜ್ಞಾನ ಜ್ಞೇ ಅನ್ನುವಂಥ ಈ ದೇಹ, ಜೀವ, ವಿಷಯ, ಇಂದ್ರಿಯಗಳ ಮನೋ ಬುದ್ಧಿ ಎಲ್ಲ ಲಯ ಆಗ್ಯದಲ್ಲ. ಆದ ಮೇಲೆ ಯಾವುದು ಕೂಡ ಈ ಅಹಂಕಾರ ಅಂದ್ರೇನು, ಯಾವ ಅಹಂಕಾರ ಭಾವದಿಂದ ನಾನು ಇದನ್ನ ಮಾಡೇ ತೀರಬೇಕು ಅಥವಾ ಬಿಟ್ಟೇ ತೀರ್ಬೇಕಂತ ಛಲ ಇರಂಗಿಲ್ಲ ಅವರಲ್ಲಿ. ಛಲ, ಹಠ ಅಂತಾರಲ್ಲ, ಹಠ ಯಾರಲ್ಲಿ ಇರ್ತದೆ? ಅಜ್ಞಾನಿಗಳಲ್ಲಿ ಹಠ ಇರ್ತದೆ, ಜ್ಞಾನಿಗಳಲ್ಲಿ ಹಠ ಇರ್ತದೆ. ಹಾಗಾಗಿ ಯಾವುದೇ ಕಾರ್ಯದ ಶ್ರೇಯಸ್ಸನ್ನ, ಶ್ರೇಷ್ಠತೆಯನ್ನ, ಕನಿಷ್ಠತೆಯನ್ನ, ಗೌರವವನ್ನ, ಅಗೌರವವನ್ನ ಯಾವುದು ಕೂಡ ಅವನ ಮನಸ್ಸಿನಲ್ಲಿ ಭಾರ ಆಗೋದಿಲ್ಲ ನೋಡು. ಏನಿಲ್ಲ, ಹರಿವ ನೀರಿದ್ದಂಗೆ ಅವರು. ನಿಂತ ನೀರ ಅಂದ್ರೆ ಬಿತ್ತು ನೋಡು, ಹುಳ ಉಪ್ಪಡಿ ಎಲ್ಲ ಬಂದು ಬಿದ್ದು ಹೊಲಸಾಗೋತಾವ. ನೀರು ಹರಿತಾ ಇದ್ರೆ, ನೀರು ಹರಿಯುವ ನೀರಿನಲ್ಲಿ ಪರಿಶುದ್ಧತೆ ಇರ್ತದ, ನಿಂತ ನೀರಿನಲ್ಲಿ ಅಶುದ್ಧತೆ ಕೂಡ್ತದ. ಅದಕ್ಕೆ ಜ್ಞಾನಿಗಳ ಮನಸ್ಸು ಹರಿಯುವ ನೀರಿದ್ದಂಗ. ಏನೇನೋ ದಾಟಿ ಬಂದದ ನೀರು. ಗಂಗಾ ನದಿಯ ಉಗಮ ಸ್ಥಾನದಿಂದ ಈ ಮತ್ತೆ ಮುಟ್ಟುವಂತ ತಾನು ಹುಟ್ಟಿದ ಊರನ್ನು ಮುಟ್ಟಬೇಕಾಗ್ಯದ. ಗಂಗಾ ನದಿ ಹುಟ್ಟಿದ್ದು ಒಂದಲ್ಲಿ, ಅದೇನು ಮುಟ್ಟಬೇಕಾಗ್ಯದ? ಎಲ್ಲಿದ್ದ ಹುಟ್ಟಿ ಬಂದದ ಅಲ್ಲಿನ ಮುಟ್ಟೋದಕ್ಕೋಸ್ಕರವಾಗಿ ಹೋಗ್ತದ. ನೀರು ಹರಿತದ ಅಂದ್ರೆ ಯಾಕೆ ಹರಿತದ? ತಲೆ ಕೆಟ್ಟದ ಅನ್ನೋದಕ್ಕೆ. ತನ್ನ ಪೂರ್ವ ಎಲ್ಲಿಂದ ಕಡೆಗಾಗಿ ಬಂದಿನಿ ಅಲ್ಲಿಗೆ ಹೋಗಿ ಮುಟ್ಟೋ ತನಕ ಅದಕ್ಕೆ ಏನಂದ್ರೆ ಸುಖನೇ ಇಲ್ಲ ಅಂತ ತಿಳ್ಕೊಂಡು ಯಾವ ಜಾಗದಿಂದ ಹುಟ್ಟಿ ಬಂದದ ಅದು ಮುಟ್ಟೋದಕ್ಕೋಸ್ಕರವಾಗಿ ಮಳೆಯಾಗಿ ಭೂಮಿಗೆ ಬಿದ್ದ ತಕ್ಷಣವೇ ಹರಿಯುವುದೇ ಅದರ ಧರ್ಮ. ನೀರು ನಿಲ್ಲೋದು ಅದರ ಧರ್ಮ ಅಲ್ಲ. ಬೆಂಕಿಗೆ ಸುಡುವುದೇ ಅದರ ಧರ್ಮ, ಗಾಳಿಗೆ ಬೀಸುವುದೇ ಧರ್ಮ, ಭೂಮಿಗೆ ಭಾರ ಹೊರುವುದೇ ಧರ್ಮ, ಆಕಾಶಕ್ಕೆ ಅವಕಾಶ ಕೊಡುವುದೇ ಧರ್ಮ. ಅಂದ್ರೆ ನೀರಿಗೆ ಹರಿಯುವ ಧರ್ಮ ಅಂತ ಅದಲ್ಲ, ಹರಿಯುವುದೇ ಅದರ ಧರ್ಮ, ನಿಲ್ಲೋದಲ್ಲ. ಅದಕ್ಕೆ ಸದಾ ಕಾಲ ಯಾವಾಗ ಸಮುದ್ರದಿಂದ ಕಡಿಗಾಗಿ ಹಾವಿಯಾಗಿ ಭೂಮಿ ಬಿದ್ದಗಳ ಓಡದೆ ಎಲ್ಲಿವರೆಗೆ ಓಡ್ತದದು? ತನ್ನ ಮೂಲ ಸಮುದ್ರವನ್ನ ಸೇರುವವರೆಗೆ ಓಡ್ತದ. ಸಮುದ್ರ ಮುಟ್ಟಿದ ಮೇಲೆ ಓಡೋದು ಕಾಣ್ತದೆ, ನೀರು ಹರಿಯೋದು ಕಾಣಲ್ಲ, ನಿಂತದ್ದು ಕಾಣ್ತದ. ಅದರಂತೆ ಆ ನದಿ ಹರಿಯುವಂತ ಸಂದರ್ಭದಲ್ಲಿ ತನ್ನ ಮೂಲವನ್ನು ಮುಟ್ಟಬೇಕಾದ್ರೆ ಏನೇನು ದಾಟಿ ಬಂದದದು?
ಅದು ಹಿಮಾಲಯವನ್ನು ದಾಟ್ಯದ, ಎಷ್ಟೋ ಗುಡ್ಡ ಗವಾರಗಳನ್ನು ದಾಟ್ಯದ, ಎಷ್ಟೋ ನದಿಗಳನ್ನು ದಾಟ್ಯದ, ಎಷ್ಟೋ ರಾಜ್ಯಗಳನ್ನು ದಾಟ್ಯದ, ಎಷ್ಟೋ ಅಣೆಕಟ್ಟೆಯಲ್ಲಿ ನಿಂತದ ಮತ್ತೆ ದಾಟ್ಯದ. ಅಷ್ಟು ಬರುವಾಗ ಎಷ್ಟು ಕಸ ಕಡ್ಡಿ ಮೈಲಿಗೆ ಪೂಜಾ ಪುನಸ್ಕಾರ ಏನೇನೋ ಮಾಡ್ಯಾರ. ಪೂಜಾ ಮಾಡಿದವರು ಉಂಟು, ಹೌದಿಲ್ಲ? ಹೇಸಿಗೆ ಬಟ್ಟೆಗಳನ್ನು ಹಾಕಿದವರು ಉಂಟು. ಅದು ಹೇಸಿಗೆ ಬಟ್ಟೆ ಹಾಕ್ಯಾರ ಕಸ ತಂದು ಹಾಕ್ಯಾರ ಅಂತ ನಿಂತದೇನದು, ಅದಕ್ಕೆ ಲಕ್ಷ್ಯ ಕೊಡಲಿಲ್ಲ ನೀರದು. ಈ ಒಂದು ಊರ ಸಮೀಪ ಬಹಳ ಜನ ಕುಂಭಮೇಳ ನಡೆದಲ್ಲ ಈಗ ಒಂದು ದಿನಕ್ಕೆ. ನಿನ್ನೆ ಅಮಾವಾಸ್ಯೆ ಪ್ರಯುಕ್ತ 8 ಕೋಟಿ ಜನ ಅಂತ ಒಂದೇ ದಿನಕ್ಕೆ. ಅಷ್ಟು ಜನ ಇಲ್ಲಿ ಮಹಾತ್ಮರು, ಪುಣ್ಯಾತ್ಮರು, ಯೋಗಿಗಳು, ತಪಸ್ವಿಗಳು ಬಂದು ಸ್ನಾನ ಮಾಡ್ತಾರಂತ ನೀರು ನಿಂತದನದು. ಅವರು ಮಾಡಿದನು ಹಂಗೆ ಹೋಗದೆ ಇನ್ನೊಬ್ಬ ಪಾಪಿಗಳು ಬಂದು ಮಾಡಿದ್ರು ಕೂಡ ಹೋಗದೆ ಹರಿದೇ ಇರೋದು. ಅದು ಯಾವುದನ್ನ ಶ್ರೇಷ್ಠತೆ ಕನಿಷ್ಠತೆ ನೋಡಿದೇನು? ಒಂದು ಕ್ಷಣ ಕೂಡ ನೋಡಲಿಲ್ಲ. ಅದಕ್ಕೆ ಜ್ಞಾನಿಗಳು ತಾವು ಮುಟ್ಟುವಂಥ ದಾರಿಯಲ್ಲಿ ಆಗುವಂಥ ಯಾವುದನ್ನು ನೋಡೋಕೆ ಹೋಗೋದಿಲ್ಲ. ಅವರು ಪುರಸ್ಕಾರ ನೋಡಂಗಿಲ್ಲ, ತಿರಸ್ಕಾರ ನೋಡಂಗಿಲ್ಲ, ವಂದನೆ ಮಾಡೋರು ನೋಡಿ ಅಲ್ಲಿ ಇರಬೇಕನ್ನಂಗಿಲ್ಲ, ನಿಂದನೆ ಮಾಡೋರನ್ನ ದಾಟಿ ಹೋಗನ್ನಂಗಿಲ್ಲ. ಆದರೆ ತಮ್ಮ ನೀರು ಹರಿಯುವುದು ಇಲ್ಲಿ ಯಾವುದು? ಮನೋಪ್ರಯಾಣ ಮಾಡೋದು. ಅವರ ಮನಸ್ಸು ಬುದ್ಧಿ ಅದು ಆನಂದ ಕಡೆ ಹೋಗೋ ಪ್ರಯತ್ನ ನಿಲ್ಲಂಗಿಲ್ಲ. ಅವ್ರು ಏನಿದೆ ತಡೆ ಅದಂತ ಇದನ್ನು ನೋಡಂಗಿಲ್ಲ, ಇದು ತಡೆ ಒಡ್ಡಿಲ್ಲ ಅಂತ ಅವ್ರನ್ನ ದಾಟೋ ಪ್ರಯತ್ನ ಮಾಡಂಗಿಲ್ಲ. ತಾನು ಮುಟ್ಟುವ ಗುರಿಯನ್ನು ಮುಟ್ಟುವುದನ್ನು ಮಾತ್ರ ಬಿಡುವುದಿಲ್ಲ. ಇದು ಜ್ಞಾನಿಗಳ ಲಕ್ಷಣ, ಶರಣರ ಸಂತರ ಲಕ್ಷಣ. ಹಾಗಾಗಿ ಯಾವಾಗ ಆತನಲ್ಲಿ ಇಂಥದ್ದು ಮಾಡಬೇಕು ಬಿಡಬೇಕು ಅನ್ನುವುದು ಇಲ್ಲವೋ ಅದರಿಂದ ಆತನಲ್ಲಿ ಯಾವುದೇ ಚಿತ್ತ ಅಂದರೆ ಏನೇನ ಮಾಡ್ಬೇಕಂದ್ರೆ ನೆನಪಿಟ್ಕೋಬೇಕಾಗ್ತದ. ಈಗ ಒಳ್ಳೇದ ಮಾಡ್ಬೇಕಂದ್ರೆ ನೆನಪಿಟ್ಕೊಂಡ್ರೆ ಆಗ್ತದೋ ನೆನಪಿಲ್ದ ಆಗ್ತವ. ಮತ್ತೆ ಕೆಟ್ಟದ ಮಾಡ್ಬೇಕಂದ್ರೆ ನೆನಪಿಟ್ಟಾಗ ಆಗ್ತದೋ. ಇವೆರಡು ಅವ್ರಿಗೆ ನೆನಪಿಲ್ಲ. ನೀರಿಗೆ ನೆನಪಾದೇನು ಇವ್ರು ಒಳ್ಳೆಯವರು ಇವ್ರು ಕೆಟ್ಟವ್ರಂತ. ಅದೆಲ್ಲನ ಲಕ್ಷ್ಯ ಇಲ್ಲದೆ ಹೆಂಗ ದಾಟಿ ಹೋಗ್ತದ. ಅದರಂತೆ ಇಲ್ಲಿ ಕೂಡ ಆನೆ ಹೋಗುತ್ತಿರಲು ಶ್ವಾನ ಬೊಗಳುತ್ತಿರಲು ಬರದಲ್ಲ ಸರ್ವಜ್ಞ. ಆನೆ ಹೋಗ್ತಿರ್ತದ, ಶ್ವಾನ ಬೊಗಳುತ್ತಿರ್ತದ. ಶ್ವಾನಗಳಿಗೆ ಅಂಜಿ ಆನೆ ದಾರಿ ಬಿಡುವುದೇ ತನ್ನ ದಾರಿ ತಪ್ಪಂಗಿಲ್ಲ ನೋಡು. ಅದು ಅಕ್ರಮ ಮಾಡ್ಕೊಂಡಿರ್ತದ. ಅಕ್ರಮ ಅಂದರೆ ಮೊನ್ನೆ ಹೇಳಿನಿ, ಆನೆ ಒಂದೇ ಆನೆ 2 ಪ್ರಕಾರ ದಾರಿ ಅವ. ಒಂದೊಂದ್ಸಲ ರಾಜಬೀದಿಯಲ್ಲಿ ಮಠಗಳಲ್ಲಿ ಹಾಕಿದ, ಸಿದ್ಧರ ಮಠದಲ್ಲಿ ನೋಡ್ತೀರಿ, 3000 ಮಠದಲ್ಲಿ, ಉಡುಪಿಯಲ್ಲಿ, ಆಮೇಲೆ ನಮ್ಮ ಧರ್ಮಸ್ಥಳದಲ್ಲಿ, ಈ ಕಡೆಲ್ಲ ಹೋದಾಗ ದೊಡ್ಡ ದೊಡ್ಡ ಮಠಗಳಲ್ಲಿ ಆನೆಗಳ ಸಾಕ್ಯಾರ. ಆ ಆನೆಗಳು ಮಾವುತನ ಆಶ್ರಯದಲ್ಲಿರ್ತಾವು. ಆ ಮಾವುತನ ಆಶ್ರಯದಲ್ಲಿದ್ದು ರಾಜಬೀದಿಯನ್ನು ಆಶ್ರಯ ಮಾಡ್ಕೊಂತಾವು. ಅವೆಲ್ಲಿ ತಿರುಗ್ತಾವ ರಾಜಬೀದಿಯಲ್ಲಿ. ಹಿಂಗೆ ತಿರುಗ್ಯ ಅಂತ ಹಣ್ಣು ಕೊಟ್ರೆ ಹಣ್ಣು ತಗಂತ ಅದ. ಎಷ್ಟು ಹುಷಾರ ಅದ. ರೊಕ್ಕ ಕೊಟ್ರೆ ಮಾವುತ ಕೊಡ್ತದ, ಹಣ್ಣು ಕೊಟ್ರೆ ಬಾಯ ಇಟ್ಕಂತವ. ಅಂದ್ರೆ ಆನೆಯು ಕೂಡ ಎಷ್ಟು ಜ್ಞಾನ ಅಂತ, ಇದು ಹಣ, ಇದು ಹಣ್ಣು ಅಂತ ಅದಕ್ಕೆ ಗೊತ್ತದ. ಹಣ ಮಾನವನಿಗೆ ಬೇಕು, ಹಣ್ಣು ನನಗೆ ಬೇಕಂತ ನೋಡ್ರಿ. ಆನೆ ಜ್ಞಾನ ಅಂತರ ಇಲ್ಲ ಅಂತಾರ. ಮತ್ತೆ ಹಣ್ಣು ಅವನಿಗೆ ಕೊಟ್ಟು ಹಣ ತಾಂತಾಗಬೇಕು. ಇದು ನನಗಲ್ಲ, ನಮ್ಮದು ಕೆಲಸ ಅಲ್ಲ, ಇದು ದುಷ್ಟ ಮಾನವನ ಕೆಲಸ ಅಂತದು. ಇದು ಮಾನವನಿಗೆ ದುಡ್ಡು ಬೇಕು, ಅವನಿಗೆ ಕೊಡಮು. ನನಗೆ ಹಣ್ಣು ಬೇಕಂತ ಹಣ್ಣು ತಾನು ತಿಂತ.
ಅದೇ ಆನೆಗೆ ಬರಲಾರದ ಒಂದು ಮದಗಿನ ಬಂತು. ರಾಜಬೀದಿಯ ಆಶ್ರಯದಲ್ಲೇ ಹೋಗ್ತದ, ಕಾಲ ಕಳೀತದ. ಮದ ಬಂತಂದ್ರೆ ರಾಜ ಬೀದಿಯನ್ನೇ ತಾನೇ ಆಶ್ರಯ ಮಾಡ್ಕೊಂಡ್ಬಿಡ್ತದ, ತನ್ನ ಆಧೀನ. ಅದು ಬಂತಂದ್ರೆ ಎಲ್ಲರೂ ಬಿಟ್ಟು ಓಡಾಡ್ತಾರ ನೋಡ್ರಿ, ತನ್ನ ಆಧೀನ ಮಾಡ್ಕೊಂತಿಲ್ಲೀಗ. ಅದರಂತೆ ಅಜ್ಞಾನಿಗಳು ಲೋಕದವರ ಆಶ್ರಯದಲ್ಲಿ ಬದುಕೋ ಪ್ರಯತ್ನ ಮಾಡ್ತಾರೆ. ಲೋಕದವರ ಆಶ್ರಯ ಬೇಕಿರ್ತಾರೆ, ಲೋಕದವ್ರು ಬೇಕು, ಅವ್ರಿಲ್ಲಂದ್ರೆ ಹೆಂಗ್ ಬದುಕದಪ್ಪ? ಅದು ಬರ್ತದ ಮೂಲ ಎಲ್ಲರಿಗೆ ಅನುಭವಿದ್ದ ಬರ್ದಾರ. ಮನೆಯವ್ರಿಗಿದ್ರು ಅಷ್ಟೇ, ಮಠದವ್ರಿಗೆ ಅಷ್ಟೇ, ಎಲ್ಲರಿಗೂ ಅಷ್ಟೇ. ಮನೆಯವ್ರು ಏನು ಆಶ್ರಯ, ಹೆಂಡ್ರು, ಮಕ್ಕಳು, ಮೊಮ್ಮಕ್ಕಳು ಇವರೆಲ್ಲ ಆಶ್ರಯದಲ್ಲಿ ಇರ್ಬೇಕಪ್ಪ, ಮತ್ತು ನಾವು ನೋಡಕ್ ಬೇಕಲ್ಲ ಅಂತ ನಮಗದ. ಮಠಾಧೀಶರಿಗೆ ಏನದ, ಭಕ್ತರ ಆಶ್ರಯದಲ್ಲಿ ಬಿಟ್ರೆ ಹೆಂಗಪ್ಪ ಅಂತ ಅವ್ರಿಗೆ ಅದ. ಸಹಜ ಇರೋದಲ್ಲ. ಆದರೆ ಜ್ಞಾನಿಗಳಿಗೆ ಮನೆ ಆಶ್ರಯ ಇಲ್ಲ, ಮಠದ ಆಶ್ರಯ ಇಲ್ಲ. ಎರಡೂ ತನ್ನ ಆಧೀನ ಮಾಡ್ಕೊಂಡ. ನಾವು ಮನೆನೂ ತನ್ನ ಅಧೀನ, ಮಠನೂ ತನ್ನ ಅಧೀನ ಅಷ್ಟೇ. ಹಾಗಾಗಿ ಅಂಥ ಜ್ಞಾನಿಗಳಲ್ಲಿ ಇದು ಬೇಕು ಅನ್ನುವ ಅಥವಾ ಬೇಡ ಅನ್ನುವ, ಮುಂದೆ ಮಾಡಬೇಕು ಇಂದ ಬಿಟ್ಟಿವಂತಿಲ್ಲ, ಇಂದ ಬಿಟ್ಟದ್ದು ಮುಂದೆ ಮಾಡಬೇಕು ಅಂತ ಅನ್ನೋದಿಲ್ಲ. ಒಟ್ಟಿನಲ್ಲಿ ತಮ್ಮ ಗುರಿಯನ್ನು ತಾವು ಮುಟ್ಟುವಂಥ ಕಾರ್ಯವನ್ನು ಎಂದೂ ಬಿಡೋದಿಲ್ಲ. ಈ ರೀತಿ ಜ್ಞಾನಿ ಇರ್ತಾನಂದಾಗ ಅವನಲ್ಲಿ ಏನಾದ ಕರ್ಮಕ್ಕಂತ, ಅವನ ಕರ್ಮಗಳಲ್ಲಿ ಏನನ ಬೀಜ ಆದೇನು? ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ, ಮಿಶ್ರವೂ ಇಲ್ಲ ಅಂದಾಗ ಅಂಥ ಜೀವನ್ಮುಕ್ತ ಪುನಃ ಜಗತ್ತಿನಲ್ಲಿ ಅಜ್ಞಾನಿಗಳಂತೆ ಹುಟ್ಟುವುದಿಲ್ಲ. ಆತನೇ ಜೀವನ್ಮುಕ್ತ, ಆತನೇ ಸಂತ, ಆತನೇ ಶರಣ. ಈ ರೀತಿ ಇದ್ದಾಗ ಅವನಿಗೆ ಲಯ ಅಂದ್ರೇನು? ಎಲ್ಲವೂ ಕೂಡ ಕತ್ತಲು ಬೆಳಕಿನ ಸ್ವರೂಪವಾದಂತೆ. ಆತನ ದೇಹ, ಇಂದ್ರಿಯಾದಿಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲವೂ ಕೂಡ ಹೇಗಾಗ್ಯಾವಂದ್ರೆ ಅದು ಜ್ಞಾನ ಸ್ವರೂಪ ಆಗ್ಯಾವ, ಆನಂದ ಸ್ವರೂಪ ಆಗ್ಯಾವ, ಆನಂದ ಆಗ್ಯಾವ. ಹಾಗಾಗಿ ಅಜ್ಞತೆ ಎಂಬುದು ತನ್ನ ಅಜ್ಞರೋಳ್ ಇಲ್ಲವೆಂತೂ ಅಜ್ಞತೆ ದೂರದು ಆದ ಕಥದಿಂದ ಪ್ರಾಜ್ಞರಂತದೇ ಜ್ಞಾತೃತ್ವದ ಲಯವೆಂದು ಸುಜ್ಞಾನಿಗಳಿಗೆ ಬೋಧಿಸುವರು. ಜ್ಞಾನಿಗಳಿಗೆ ಬೋಧ ಮಾಡ್ತಾರಂತಾರೆ. ಯಾರು ಅಂದರೆ ಅಜ್ಞಾನಿಗಳಿಗೆ ಜ್ಞಾನಿಗಳಾದವರು ಈ ಥರ ಬೋಧ ಮಾಡಬೇಕಂತ. ಯಾವ ಥರ? ಅಜ್ಞತೆ ಎಂಬುದು, ಅಜ್ಞಾನ ಎಂಬುದು ತಜ್ಞರುಳು, ತಜ್ಞರಂತ ಯಾರಿಗಂತೀರಿ? ಬಲ್ಲವರಂತ. ಯಾವುದು ತಿಳಿದಿಲ್ಲ ಅಂತ ನಾವು ಹೋಗ್ತೀವಿ, ಅವರು ಅದನ್ನು ತಿಳಿದಿರ್ತಾರೆ. ನಾವು ಡಾಕ್ಟ್ರಿಗೆ ಏನಾಗಿದೆ ನಮಗೆ ಗೊತ್ತಿಲ್ಲ ಅಂತ ಹೋಗ್ತೀವಿ, ಅವ್ರಿಗೆ ಗೊತ್ತಿರ್ತದೆ. ನಾವು ಅಜ್ಞಾನಿಗಳು, ಅವರು ತಿಳಿದವರಂತ ಅರ್ಥ. ಇಲ್ಲಿ ಅಜ್ಞಾನಿಗಳಲ್ಲಿ ತಜ್ಞರುಗಳು ಎಂತೂ ಹೇಗಾದರೂ ಇರುವುದಿಲ್ಲ ಅಂತ. ವೈದ್ಯರಲ್ಲಿ ರೋಗ ಇರ್ತವೇನು? ರೋಗಿಗಳೇ ರೋಗ ಇರ್ತಾವ. ಅಜ್ಞಾನಿಗಳಲ್ಲಿ ಇಂಥ ಅಜ್ಞಾನ ಎಂಬುದು ಬಲ್ಲವರಲ್ಲಿ ಇಲ್ಲಲ್ಲ. ಇಲ್ಲದಲ್ಲಿ ಅಜ್ಞಾನವು ಪ್ರತೀತಿಯಾಗದು. ಅವರು ರೋಗನೇ ಬರಂಗಿಲ್ಲ ಡಾಕ್ಟ್ರುಗಳಿಗೆ. ಯಾಕೆ? ಅವ್ರು ರೋಗ ಇಲ್ಲಲ್ಲ, ಬರಂಗಿಲ್ಲ. ನಮ್ಮ ರೋಗ ತೋರಿಸ್ಕೊಂಬರ್ತೀವಿ, 3 ದಿನ ಆಗೋದು ಮತ್ತೆ ಓದ್ತೀವಿ, ಆದ ನಮ್ಮಲ್ಲಿ. ಆದರೆ ಬಲ್ಲವರು ಅದನ್ನೇ ಜ್ಞಾತೃತ್ವಕರಣದ ಲಯವೆಂದು ಅಂದರೆ ಅಲ್ಲಿ ಜೀವ ಭಾವ ಲಯ ನೋಡ್ರಿ. ಜೀವನು ಇಲ್ಲ ಅಲ್ಲಿ, ಲಯ ಇಲ್ಲ. ಐಕ್ಯಲ್ಲ, ಲಯ ಇಲ್ಲಿ.
ಸಿದ್ಧಾಂತಿಗಳು ಐಕ್ಯ ಮಾಡ್ತಾರ, ಇಲ್ಲಿ ಲಯ ಮಾಡ್ತಾರ. ಇಷ್ಟೇ ವ್ಯತ್ಯಾಸ. ಸಿದ್ಧಾಂತಕ್ಕೂ ವೇದಾಂತಕ್ಕೂ ವ್ಯತ್ಯಾಸ. ಅಲ್ಲಿ ಐಕ್ಯತೆ ಹೇಳ್ತಾರ, ಇಲ್ಲಿ ಲಯ ಹೇಳ್ತಾರ. ಆ ಕಾರಣ ಇಂಥ ಅಜ್ಞಾನದ ಅಭಾವವನ್ನೇ ಕುರಿತು ಬಲ್ಲವರು ಸುಜ್ಞಾನಿಗಳಿಗೆ ಜ್ಞಾತೃತ್ವದ ಲಯವೆಂದರು. ಜೀವನೇ ಅವನ ಲಯ ಅಂದಾಗ ಅಲ್ಲಿ ಯಾರು ಉಳ್ಕೊಂಡಾರ? ಬ್ರಹ್ಮನೇ ಉಳ್ಕೊಂಡಲ್ಲ, ಬ್ರಹ್ಮ ಒಬ್ಬನೇ ಅಲ್ಲ. ಆ ಕಾರಣದಿಂದ ಇದೆಲ್ಲ ಲಯ ಅಂದಮೇಲೆ ಇಷ್ಟೆಲ್ಲ ಕಾರ್ಯಕ್ಕೆ ಕಾರಣವಾದ ಯಾವುದು? ಮಾಯ ಅದಲ್ಲ. ಆ ಮಾಯ ಆದ್ರೆ ಆದೇನ್ರಿ ಜ್ಞಾನಿಗಳಲ್ಲಿ ಅಂದ್ರೆ ದೃಶ್ಯವಿರಲು ತನ್ನನದು ಮನಸುಗುವ ಮಿಂತು ದೃಶ್ಯವಿಲ್ಲಾಗಿ ಮರಸಲಿಲ್ಲ, ದೃಶ್ಯ ವಿಲಕ್ಷಣನಿಗೆ ಮರೆಯಿಲ್ಲಾಗಿ ದೃಶ್ಯ ಆ ಮಾಯಾಲಯವದು ತಾನೇ ಎಂದು. ಯಾಕಂದ್ರೆ ದೃಶ್ಯ ಅಂದ್ರೆ ಕಾಣುವಂಥದ್ದು. ಕಾಣ್ತಲ್ಲ ಪ್ರಪಂಚ, ಈ ದೇಹ. ದೇಹ ಕಾಣ್ತದ ಅಂದ್ರೆ ಆ ದೇಹ ಆತ್ಮನನ್ನ ಆವರಣ ಮಾಡ್ತದ. ದೇಹ ಆದ ಅಂದ್ರೆ ಅವನಿಗೆ ಆವರಣ ಇರ್ತದ, ಅಜ್ಞಾನ ದೋಷ ಮಾಯ ಇರ್ತದ. ಆ ದೇಹನೇ ಇಲ್ಲ ಅಂದಾಗ ದೇಹ ಮಾಯದು ಬ್ರಹ್ಮಂದು, ಮತ್ತೆ ಅವನಿಗೆ ದೇಹನೇ ಇಲ್ಲ ಅಂದ್ರೆ ಮಾಯದ್ದೇನಿರ್ತದ? ಮಾಯನೇ ಇಲ್ಲ. ಈ ರೀತಿ ದೃಶ್ಯವಿಲ್ಲಾಗಿ ಕಾಣುವಂತ ಪ್ರಪಂಚವೇ ಇಲ್ಲ ಅಂದಾಗ ಆ ಬ್ರಹ್ಮನನ್ನ ಮುಚ್ಚುವಂತ ಯಾವ ಮಾಯೆ ಅನ್ನುವಂಥ ಅಜ್ಞಾನ ಅಂತೂ ಇಲ್ಲೇ ಇಲ್ಲ. ಸದಾಕಾಲ ಸೂರ್ಯ ಇದ್ದ ಅಂದ್ರೆ ಕತ್ಲು ಬರಂಗ ಅದನ್ನಿಲ್ಲಿ. ಸದಾಕಾಲ ನಾ ಹೇಳೋದು, ಒಂದು ಕಾಲದಾಗ ಇದ್ದು ಇನ್ನೊಂದು ಕಾಲದಾಗ ಇಲ್ಲದ ಕಾರಣ ಇಲ್ಲದ ಕತ್ಲು ತೋರ್ತದ, ಸೂರ್ಯ ಬಂದ್ರೆ ಕತ್ಲು ಕಿತ್ಕೊಂಡು ಹೋಗ್ತದ. ಆದರೆ ಇಲ್ಲಿ ಚಿತ್ ಸೂರ್ಯ ಅಂದ್ರೆ ಅವನಿಗೆ ಉದಯ ಕಾಲ ಮತ್ತು ಸಂಧ್ಯಾಕಾಲ ಮಧ್ಯಾಹ್ನ ಅನ್ನುವಂಥ 3 ಕಾಲ ಸೂರ್ಯನಿಗೆ ಅವ. ನೋಡ್ರಿ, ಬೆಳಗ್ಗೆ ಬಿಸಿಲು ನಿಂದ್ರಿ ನಿಮ್ಗೆ ಗೊತ್ತಾಗ್ತದೆ ನಿಮ್ಮ ನಾಳೆ ಎಲ್ಲಿ ಉಳಿತದ, ಮಧ್ಯಾಹ್ನ ಕಡೆ ಬೀಳ್ತದ, ಸಾಯಂಕಾಲ ಕಡೆ ಬೀಳ್ತದ. ಅಂದ್ರೆ ಇವನಿಗೆ 3 ಕಾಲ, ಉದಯ ಕಾಲ ಬೇರೆ, ಮಧ್ಯಾಹ್ನ ಕಾಲ ಬೇರೆ, ಸಂಧ್ಯಾಕಾಲ ಬೇರೆ. ನಟ್ಟ ನಡುವ ಸೂರ್ಯ ನಿಂತಾನಂದ್ರೆ ಆ ಸೂರ್ಯನಿಗೆ ಎಕಡೆ ಹುಟ್ಟ್ಯಾನ ಎಕಡೆ ಮುಳಿಗ್ಯಾನ ಅಂತ ಹೇಳಕ್ ಬರ್ತದೆ? ಒಂದೇ ಕಡೆ ನಿಂತನಪ್ಪ ಸೂರ್ಯ. ಅವನಿಗೆ ಉದಯ ಸಂಧ್ಯಾ ಒಂದನ್ನು ಹೇಳಂಗಿಲ್ಲ, ಸಂಧ್ಯಾಕಾಲ ಇಲ್ಲ. ಅದೇ ರೀತಿ ಆತ್ಮಜ್ಞಾನಿಗೆ ತನ್ನ ಸ್ವರೂಪದ ಬೆಳಕು ಆನಂದ ನೆಟ್ಟಗೆ ನಿಂತ ಬಿಟ್ಟದ. ಅವನಿಗೆ ಪೂರ್ವದಿಲ್ಲ, ಪಶ್ಚಿಮದಿಲ್ಲ. ಎಲ್ಲಿ ನಿಂತದ? ಆನಂದದಲ್ಲೇ ನಿಂತನಿಗೆ ಮೊದಲ ದುಃಖ, ನಂತರದ ಆನಂದ ಯಾವುದಿಲ್ಲದ ಸದಾ ಆನಂದ, ಸದಾ ಆನಂದ. ಹಾಗಾಗಿ ತನ್ನ ಸ್ವರೂಪವನ್ನ ಮಧ್ಯಾಹ್ನ ಎದ್ದಂಥ ಸೂರ್ಯನಿಗೆ ಕತ್ತಲ ಆವರಣ ಮಾಡ್ತದೇನು? ಅವನು ಪೂರ್ವ ಸಮೀಪ ಹೋದಾಗ ಈ ಕಡೆ ಪಶ್ಚಿಮಕ್ಕೆ ಹೋದಾಗ ಪೂರ್ವದಿಂದ ಆವರಣ ಮಾಡ್ಕೊಂಡು ಬರ್ತದ. ಆ ಕಡೆ ಹೋದಂಗಲ್ಲಿ ಈ ಕಡೆ ಕತ್ತಲ ಬರ್ತದ. ಅದರಂಗ ಈತನಿಗೆ ಮಾಯೆ ಅನ್ನುವಂಥದ್ದು ಕಾಣಿಸಿಕೊಳ್ಳುವ ಪ್ರಪಂಚವೇ ಇಲ್ಲ ಅಂದಮೇಲೆ ಆ ಪ್ರಪಂಚಕ್ಕೆ ವಿಲಕ್ಷಣನಾದ ತಾನು ಇದ್ದಾನೆ ಅಂದಾಗ, ನಾನು ಇದ್ದೇನೆ ಅಂದಾಗ ತನ್ನಲ್ಲಿ ಇಲ್ಲದ್ದು ಮತ್ತೊಂದು ಇದೆ ಅನ್ನೋ ಭಾವಿಲ್ಲ ಅವನಿಗೆ. ನಾನು ಇದ್ದೇನೆ ಅಂತ ದೃಢ ಆದಾಗ ನನ್ನಲ್ಲಿ ಇನ್ನೊಂದು ಆದಂಬದೇ ಇಲ್ಲ ಅಂದಾಗ ಅವನ್ನ ಮುಚ್ಚೋದು ಯಾವುದಾದ? ಅದಕ್ಕೆ ಆ ಮಾಯೆ ಕೂಡ ಲಯವಾಯಿತು ಅಂತ ತಿಳ್ಕೋಬೇಕು. ಯಾರಿಗೆ? ಜೀವನ್ಮುಕ್ತರಿ. ಅಷ್ಟೇ ಅಲ್ಲದೆ
ಆತ್ಮ ಒಂದು ಆದಲ್ರಿ. ಮೊದಲು ಏನೇನೋ ಅನ್ಕೊಂಡಿದ, ಈಗ ಆತ್ಮ ನಾನಂತ ಆದಲ್ಲ. ಮೊದಲು ಇರುವಂತ ಆತ್ಮ ಒಬ್ಬನಾದ, ಈಗ ತಿಳಿದ ಮೇಲೆ ಆದ ಆತ್ಮ ಒಬ್ಬನಾದ. ಮತ್ತಿಬ್ಬರಾರೇನು ಅಂತ ಸಂಶಯ ನೀವು ಮಾಡಿದ್ದಾದ್ರೆ ಅದಕ್ಕೆ ಹೇಳ್ತಾರೆ, ತಾನು ಉಂಟೆ ಎನಿಸುಗೋ ಈ ವಿಷಯಾಳಿಯೋಳ್ ಉಳ್ಳಡೆ ತಾನೇ ಅರಿಯದ ಕಥದಿಂದೆ ಏನು ಮಿಲ್ಲದಿರಲ್ಕೆ ಮಾನಿನಿ ತಿಳಿ ಅದು ತಾನು ಆತ್ಮಲಯವೆಂದು ನಿಜದಿಂದ. ಆತ್ಮನು ಕೂಡ ಲಯ ಮಾಡ್ತಾರೆ ಇಲ್ಲಿ. ಹೇಗಂದ್ರೆ ಈ ತೋರುವಂತ ವಿಷಯಗಳ ಉಳ್ಳಡೆ ಮೊದಲಿಂದ ಹೇಳ್ಕೊಂತ ಬಂದಲ್ಲ, ವಿಷಯಗಳು, ಇಂದ್ರಿಯಾದಿಗಳು, ಮನ ಬುದ್ಧಿ ಚಿತ್ತ ಅಹಂಕಾರಗಳು, ಕಾಣುವಂತ ಪ್ರಪಂಚದ ವಸ್ತುಗಳು ಇದ್ದರೆ ತಾನು ಉಂಟೆನಿಸುವ. ಅವಾಗಂದ ಇವನು ನೋಡಿ ಇದ್ರಾಗ ನಾನೊಬ್ಬ ನೀನಂತ ಅನ್ಕಂಡ. ಹೆಂಗ ಅನ್ಕಂಡ? ಅವು ಬೇರೆ ನಾನು ಬೇರೆ, ಅವನವ ನಾನು ಅವಂತ ಅರ್ಥ ಆಗ್ತಿಲ್ಲ ಇಲ್ಲಿ ಮೊದಲು. ಆದರೆ ತಾನು ಆತ್ಮ ಅಂತ ಆದಾಗ ಏನನ್ನು ತಿಳಿಯದ ಕಾರಣದಿಂದೇ ಇಲ್ಲಿ ಬೇರೆ ಏನನ್ನ ತಿಳಿಯಕ್ಕಾದ ನವನಿಗೆ ಮೊದಲಿತ್ತು. ಅಜ್ಞಾನದಿಂದ ಪಂಚ ವಿಷಯಗಳಿಂದ ತೋರುವಂತ ಅನೃತ ದುಃಖ ಜಡವಾಗಿ ಇರುವಂತ ಜಗತ್ತೇನಿತ್ತು, ಜಗತ್ತಿನ ನಾಮರೂಪ ತೋರ್ತಿತ್ತು. ಈಗ ಜಗತ್ತಿನ ನಾಮರೂಪ ಇಲ್ಲಲ್ಲ ಅವನಿಗೆ, ನಾಮರೂಪ ಇಲ್ಲ, ಅಸ್ಥಿಭಾತಿ ಪ್ರಿಯ ಸ್ವರೂಪ ಅಂದಾಗ ಇನ್ನೊಂದು ಅವನಿಗೆ ಕಾಣದೇ ಇಲ್ಲ ಅಂದಮೇಲೆ ಇನ್ನೊಂದರಲ್ಲೇ ನಾನೊಬ್ಬನೇ ಇದ್ದೀನಂತ ಅದೇನು ಅವನಿಗೆ. ಇನ್ನೊಬ್ಬರಲ್ಲಿ ನಾನಿಲ್ಲ, ಎಲ್ಲ ಕಡೆ ನಾನೇನಿ, ನಿನ್ನೆ ಹೇಳಿವಲ್ಲ ಎಲ್ಲ ಕಡೆ ನಾನೇ. ಹಾಗೆ ತಿಳಿದ ಕಾರಣದ ದೃಶ್ಯಗಳು ಇಲ್ಲ ಆಮೇಲೆ ಅದು ನೋಡುವ ತಾನು ಇಲ್ಲ ಅಂತಲ್ಲಿ. ನೋಡಿಸಿ ಕಾಣುವ ಇರತಾನ, ನೋಡೋನಿರ್ತಾನ. ಕಾಣೋನಿಲ್ಲ ಅಂದ್ರೆ ನೋಡೋನಿಲ್ದಿರ್ತಾನ. ಕಾಣಿಸಿಕೊಳ್ಳುವುದು ಸುಳ್ಳು, ಅದನ್ನು ಕಂಡವನು ಸುಳ್ಳು. ಹೀಗೆ ದೃಶ್ಯ ದೃಕ್ಕಗಳು ಒಂದನ್ನೊಂದು ಸಾಪೇಕ್ಷ ಮಾಡಿಕೊಂಡಿರ್ತವೆಂದು ತಿಳಿಯತಕ್ಕದ್ದು. ಅದು ಏನಾಗಿದೆ ಅಂದ್ರೆ ಸಾಪೇಕ್ಷ ಎಂದ ಒಂದೇ. ಅಗ್ನಿ ಮತ್ತು ಬೆಂಕಿ ಮತ್ತು ಅದರ ಸುಡುವ ಉಷ್ಣ ಎರಡು ಒಂದೇ ಇಲ್ಲ. ತಿಳಿಯೋತನ ಇದು ಬೆಂಕಿ ಸುಡ್ತದಂತೀವಿ ನಾವು. ಸುಡೋದೆ ಬೆಂಕಿ, ಬೆಂಕಿನೇ ಸುಡೋದು. ನಾವು ಒಂದ್ರಾಗ ಎರಡು ಮಾಡಿಕೊಂಡು ಅರ್ಥ ಮಾಡಿದೀವಿ. ಏನಾಯ್ತು ತಮ್ಮ ಬೆಂಕಿ ಸುಡಿತೆ ಅಂತೀವಿ ನಾವು, ಹೌದಿಲ್ಲ? ಬೆಂಕಿ ಸುಡಿತೆ ಅಂತೀವಿ. ಅದು ಸುಡುವುದೇ ಬೆಂಕಿ, ಬೆಂಕಿನೇ ಸುಡೋದು, ಸುಡೋದೇ ಬೆಂಕಿ. ಅದರಂತೆ ಇಲ್ಲಿ ಆತನಿಗೆ ಏನು ನೋಡುವುದು, ಏನು ನೋಡಿದ? ಎಲ್ಲರ ಅಂತರಂಗದಲ್ಲಿರುವಂತ ಅಸ್ಥಿಭಾತಿ ಪ್ರಿಯ ತನ್ನ ಸ್ವರೂಪನೇ ತಾನು ನೋಡಿದ. ತನ್ನನ್ನೇ ತಾನು ನೋಡಿದ್ನೋ ಬೇರೆ ನೋಡಿದ್ನೋ? ತನ್ನನ್ನೇ ತಾನು ನೋಡೋದಲ್ಲ. ಈಗೇನಾಯ್ತು? ನೋಡಿಸಿಕೊಳ್ಳುವುದು ಬೇರೆ, ನೋಡೋ ನಾನು ಬೇರೆ ಅಂತಿತ್ತು. ಇಲ್ಲ, ನೋಡಿದವನೇ ನಾನು ಅಂದಾಗ ನಾನೇ ನೀನು, ನೀನೇ ನಾನು, ಓತಪ್ರೋತ ನ್ಯಾಯ ಅಂತ ಆ ಒಂದು ಭಾವದಿಂದ ನೋಡಿದಾಗ ತನ್ನ ಬಿಟ್ಟು ಇನ್ನೇನದಲ್ಲ ಯಾಕಿಲ್ಲಿ ಇರೋನು ಒಬ್ಬನೇ ಅಂತ ಅರ್ಥ ಮಾಡೋದು. ಹೀಗೆ ದೇಹಾದಿಗಳೆಲ್ಲವೂ ಕಾರ್ಯದಿಂದ ಅನುಮಾನ ಮಾಡಲಿಕ್ಕೆ ಯೋಗ್ಯಗಳಾಗಿರುತ್ತವೆ. ಆದ್ದರಿಂದ ಅವು ಜ್ಞಾನಿಗೆ ಇದ್ದಂತೆ ತೋರ್ತವ. ಅನುಮಾನ ಮಾಡಕ್ಕಿವೆಲ್ಲ ಇದ್ದಂತೆ ತೋರ್ತವ. ಆದರೂ ದಗ್ಧ ಪಟದಂತೆ, ಸುಟ್ಟ ಬಟ್ಟೆಯಂತೆ ನೋಡಕ್ ಬರ್ತಾವ, ಉಡಕ್ ಬರಂಗಿಲ್ಲ. ಹುರಿದ ಬೀಜದಂತೆ. ಬೀಜ ತಿನ್ನಕ್ ಬರ್ತಾವ, ಬಿತ್ತಕ್ ಬರ್ತಾವೇನು?
ಬೀಜ ಅಡಕಲ ಗಡಿಗೆ ಶೇಂಗಾ ತುಂಬ್ಯಾರ, ಬೆಂಕಿ ಹತ್ತದ, ಜೋಬಡಲ್ಲಿ ಸುಟ್ಟದ, ಗಡಿಗೆಲ್ಲ ಬೆಚ್ಚಗಾಗ್ಯಾವ. ಆದರೆ ಅದ್ರ ಗಡಿಗೆ ಒಳಗಿರುವಂಥ ಶೇಂಗಾ ಕಾಳು ಹಂಗೆ ಅವ ನೋಡು. ಆ ಕಾಳು ಏನಾಗ್ಯಾವ, ಈಗ ಉರ್ದಂಗೆ ಆಗ್ಯಾವಿಲ್ಲ ಹಂಚಿನಾಗ. ಅವು ಬಿತ್ತಬೇಕಂತ ಇಟ್ಟಿದ್ರು ಅವರು, ಈಗ ಉರ್ದವ. ಆ ಬೀಜ ಬಿತ್ತಕ್ಕೆ ಬರ್ತಾವೇನು ನೋಡಿದ್ರೆ ಬೀಜನೇ ಅವ. ಬಿತ್ತಲಿಕ್ಕೆ ಅಂಕುರವೆಲ್ಲ ತಿನ್ನಲಿಕ್ಕೆ ಬರ್ತಾವ, ತಿಂದು ಬೋಗಿಸ್ತಾನ. ಆವಾಗ ಅಲ್ಲಿ ಏನದ, ಕಾರ್ಯ ಇಲ್ಲ, ಕಾರಣ ಇಲ್ಲ, ಏನೊಂದು ಇಲ್ಲ ಅಂತ ತಿಳಿಯತಕ್ಕದ್ದು. ಆ ಕಾರಣದಿಂದ ಅವುಗಳು ತಮ್ಮ ಕಾರ್ಯಗಳನ್ನು ಮಾಡುವುದರಿಂದ ಅಲ್ಲಿ ಏನೊಂದು ಇಲ್ಲ ಅಂತ, ಏನೊಂದಿಲ್ಲ. ಅದಕ್ಕೆ ಜ್ಞಾನಿಗಳಲ್ಲಿ ಅವರೆಷ್ಟು ಯಾಕೆ ವಿನಯಕ್ಕೆ ಹೋಗ್ತಾರೆ ಅಂದ್ರೆ ಅಲ್ಲಿ ಏನೇನು ಇಲ್ಲಲ್ಲ, ಬೇಕಿಲ್ಲ, ಬೇಡಿಲ್ಲ, ಏನೊಂದು ಇಲ್ಲ ಅಂತ. ಕಾರ್ಯಕಾರಣಗಳು ಎಲ್ಲವೂ ಅಜ್ಞಾನಿಯಲ್ಲಿ ನಷ್ಟ ಆಗ್ತವ ಅಂತ ಹೇಳಿಕಂತ ಬರ್ತಾರ. ಕಾರ್ಯಕಾರಣ ಹೇಗೆ ನಷ್ಟ ಮಾಡ್ಕೋಬೇಕು ಅಂತ ಸಣ್ಣ ಮಾತು ಹೇಳಿ ಮಂಗಲವನ್ನು ಹೇಳೋಣ. ಈಗ ಒಂದು ತೋಟದ ಗದ್ದೆಗಳಲ್ಲಿ ಕಬ್ಬಿನ ಪಡದಲ್ಲಿ ಏನಿರ್ತಾವ, ಬರೇ ಕಬ್ಬು. ಕೆಮ್ಲಾಪುರ ಕಡೆ ಹೋಗ್ರಿ, ಬರೇ ಕಬ್ಬು. ಆ ಕಬ್ಬಿನ ಒಳಗೆ ಏನಾದ ಅಂದ್ರೆ ಹಾಲು ನೋಡಿ, ಕಬ್ಬಿನ ಹಾಲು. ಆ ಕಬ್ಬಿನಿಂದ ಹಾಲನ್ನು ತೆಗೆದ ಮೇಲೆ ಹಾಲಿಗೆ ಕಾರಣ ಯಾವುದು? ಕಬ್ಬಲ್ಲ. ಕಬ್ಬು ಹಾಲಿಗೆ ಕಾರಣ ಆಗ್ಯದ. ಕಬ್ಬಿನಿಂದ ಹಾಲು ತೆಗೆದಾಗ ಅಲ್ಲೇನದ, ಕಾರ್ಯವಾದ ಹಾಲು ಉಳ್ಕೊಂಡದ, ಕಾರಣವಾದ ಕಬ್ಬಿಲ್ಲ. ಅಲ್ಲಿ ಕಬ್ಬಿನಾಗ ಬಂದದ, ಕಬ್ಬು ಆದೇನಲ್ಲಿ ಇಲ್ಲಿ ಏನದ, ಕಾರ್ಯರೂಪದ ಹಾಲದ. ಆ ಹಾಲು ಈಗ ಮುಂದೆ ಕೆಲವು ದಿನದಾಗ ಕಾರಣ ಏನಾಯ್ತು, ಹಾಲು ಕಾರ್ಯ ಸಕ್ಕರೆ ಆಗ್ತದೆ. ಈಗ ಕಾರಣ ಯಾವ್ದಾಯ್ತು, ಹಾಲು ಕಾರಣ ಆಯ್ತು, ಸಕ್ಕರೆ ಕಾರ್ಯ ಆಗ್ಯದ. ಮುಂದ ಸಕ್ಕರೆ ಕಾರಣ ಆಗ್ತದ, ಪಾನಕ ಕಾರ್ಯ ಆಗ್ತದೆ. ಪಾನಕ ಕಾರ್ಯ ಆಯ್ತಿಲ್ಲ. ಈಗ ಅದರ ಮೂಲ ತತ್ವ ಏನದ, ಸಿಹಿ ಅದಿಲ್ಲ. ಮೂಲ ತತ್ವ ಸಿಹಿ ಅದ. ಸಿಹಿಗೆ ಕಾರಣ ಆದ ಕಬ್ಬ ಅದ. ಕಾರಣ ಅಲ್ಲಿ ಕೆಡ್ತು, ಕಾರ್ಯ ಹಾಲಾಯ್ತು, ಸಿಹಿ ಅದ್ರಾಗ ಆದ ನೋಡ್ರಿ. ಸಿಹಿ ಆದಿಲ್ಲ. ಆ ಸಿಹಿ ಹಾಲು ಕಾರಣ ಆಯ್ತು, ಕಾರ್ಯ ಸಕ್ಕರೆ ಆಯ್ತು. ಸಿಹಿ ಆದಿಲ್ಲ, ಹಾಲಿಲ್ಲ, ಸಿಹಿ ಅದ. ಅಲ್ಲಿ ಕಬ್ಬಿಲ್ಲ, ಸಿಹಿ ಅದ. ಮುಂದ ಸಕ್ಕರೆ ಕಾರಣ ಆಯ್ತು, ಪಾನಕ ಕಾರ್ಯ ಆಯ್ತು. ಸಕ್ಕರೆ ಆದನಲ್ಲಿ ಸಕ್ಕರೆ ಕಾರಣಂಗಿಲ್ಲ, ಪಾನಕ ಅದ. ಅಂದ್ರೆ ಕಾರಣ ಒಂದೊಂದಲ್ಲಿ ಬದಲಾವಣೆ ಹಾಕ್ಯಂತ ಹೋಯ್ತಲ್ಲ. ಆದ್ರೂ ಕೂಡ ತನ್ನ ಮೂಲ ಕಾರಣ ಹೆಂಗ್ ಉಳ್ಕೊಂಡದ ಅಂದ್ರೆ ಸುಪ್ತವಾಗಿ ಅದ ನೋಡ್ರಿ. ಸಿಹಿ ಮಾತು, ಸಿಹಿ ಹಂಗೆ ಅದ, ಇನ್ನು ಉಳ್ಕೊಂಡದ. ಆ ಸಿಹಿಯಿಂದ ಕೆಲವು ಪದಾರ್ಥಗಳು ಮಾಡ್ತಾರ ಜಾತ್ರೆಗೆ, ನಾನಾ ರೀತಿ ಮಾಡ್ತಾವ. ಆದ್ರೆ ಅಲ್ಲಿ ಪಾನಕ ಆದೇನೋ ಪದಾರ್ಥ ಅವ, ಪಾನಕ ಇಲ್ಲ, ಅದು ಕಿತ್ಕೊಂಡು ಹೋಯ್ತು. ಈ ಪದಾರ್ಥ ರೂಪ ಅದ. ಆ ಪದಾರ್ಥ ತನ್ನ ಮೂಲ ಸಿಹಿ ಆದಿಲ್ಲ. ಅದು ಎಲ್ಲಿ ತಾನೆ ಇರ್ತದ, ಆ ಪದಾರ್ಥಗಳು ಎಲ್ಲಿ ತಾನೆ ಇರ್ತದ ಅಲ್ಲಿ ತಾನ ಅದ್ರ ಕಾರ್ಯ ಸಿಹಿ ಇರ್ತದ. ಆ ಪದಾರ್ಥ ಒಂದ್ಸಲ ತಿಂದು ಬಿಡು, ಅಲ್ಲೇನು ಉಳ್ಕೊಂಡದ, ಕಾರ್ಯ ಇಲ್ಲ, ಕಾರಣ ಇಲ್ಲ, ಏನಿಲ್ಲ. ಏನು ಉಳ್ಕೊಂಡ, ಬರೀ ಸ್ವಾನುಭಾವ ಉಳ್ಕೊಂಡದ ನೋಡ್ರಿ. ಸಿಹಿ ಸ್ವಾನುಭಾವ ಆಗಿರ್ಲಿ ನಿನಗ,
ಸ್ವಾನುಭಾವದ ಸುಖ ನಾನೇನು ಬಲ್ಲೆನೆಯ. ಹೇಳಪ್ಪ ಪೂಜಾರಿಗ ಸಿಹಿ ಹೆಂಗದಂತ, ಸಿಹಿ ಹೆಂಗದೀಗ? ಯಾರು ಹೇಳ್ತಾರೆ ಕೈ ಎತ್ತಿ? ಅಂದ್ರೆ ಆತನ ಕಾರಣನೂ ನಷ್ಟ, ಕಾರ್ಯನೂ ನಷ್ಟ. ಹೇಳಪ್ಪ ಹೆಂಗಾದ, ನೀನು ಸ್ವಲ್ಪ ತಿಂದು ನೋಡಪ್ಪ ಅನ್ಬೇಕಷ್ಟ. ತಿನ್ನು, ಎಲ್ಲಿವರೆಗೆ ನೀವು ತಿನ್ನಂಗಿಲ್ಲ, ಅದರ ಅನುಭವ ಹೇಳಕ್ ಬರಂಗಿಲ್ಲ. ಮತ್ತೆ ಇಲ್ಲಿ ಹೇಳಪ್ಪ, ಹೇಳೋ ಹೆಂಗ, ಏನು ಹೇಳಂತ. ಅದಕ್ಕೆ ಅವರು ಸ್ವಾನುಭಾವದ ಸುಖ ನಾನೇನು ಬಲ್ಲೆನಯ್ಯ ಅಂದ್ರು ಮಹಾತ್ಮ. ನೀನೇ ಹೊಳವಕ್ಕು, ಏನು ನುಡಿಸುವೆ ನಾನು ಅದನ್ನು ನುಡಿವೆ, ಶ್ರೀ ಗುರುವೇ ಕೃಪೆಯಾಗಂದ್ಬಿಡ್ತು. ಅಲ್ಲಿಗೆ ಕಾರ್ಯ ಕಾರಣ ನಷ್ಟ. ಅದಕ್ಕಾಗಿ ಜ್ಞಾನಿಗಳ ಕಾರ್ಯ ಏನಿಲ್ಲ, ಕಾರಣ ಇಲ್ಲ. ಇದಕ್ಕೆ ಏನಪ್ಪ ಹೇಳೋಣ ಹೇಳು ಅಂದ್ರೆ ಏನು ಹೇಳಿದಪ್ಪ, ನೀವೇ ನೋಡ್ರಿ ಅಂತಾರೆ ಅಷ್ಟೆ. ನೀವೇ ನೋಡ್ರಿ, ಹೇಳಕ್ ಬರೋದ ಅಲ್ಲಿವರೆಗೆ ಹೇಳ್ತಾರೆ ಮಹಾತ್ಮ. ಅದು ಹೇಳಕ್ಕೆ ಬರಲಾರ್ದನ್ನು ನೀವೇ ಅನುಭವ ಮಾಡಿ ನೋಡ್ರಂತ ಬಿಟ್ಟುಬಿಡೋದು ಅಷ್ಟೆ. ಅವ್ರ ಅನುಭವ ಮಾಡಿಕಂತ. ಇದನ್ನ ಜ್ಞಾನಿಗಳ ಸ್ವರೂಪ ಸ್ಥಿತಿ ಅನುಭವ ನೋಡ್ರಿ ಹೇಳಿದ್ ನಾನು. ಹಾಗಾಗಿ ಮೈತ್ರ, ಜ್ಞಾನಿಗಳು ಬದುಕಿದ್ದರೂ ಕೂಡ, ಆ ಕರ್ಮದಿಂದ ಶರೀರ ಇದ್ರೂ ಕೂಡ, ಆ ಶರೀರದಿಂದ ಯಾವ ಕಾರ್ಯನೂ ಆಗೋದಿಲ್ಲ, ಅಲ್ಲಿ ಕಾರಣ ಇಲ್ಲ. ಕಾರಣ ಕಾರ್ಯ ಎರಡು ನಷ್ಟ ಆಗಿ ತನ್ನಿಷ್ಟದಂತೆ ತಾನು ಯಾವ ಮದಗಜ ಹೇಗೆ ಬದುಕ್ತದೆ ಅದರಂತೆ ಸ್ವತಂತ್ರವಾಗಿ ಬದುಕುವ ಪ್ರಯತ್ನವೊಂದೇ ಮಾಡ್ತಾರೆ ವಿನ ಯಾರ ಪರತಂತ್ರಕ್ಕೆ ಒಳಗ ಆಗುವುದಿಲ್ಲ ಅನ್ನುವಂಥ ಮಾತನ್ನ ಆ ಮೈತ್ರಾದೇವಿಗೆ ಹೇಳ್ತಾ ಇಲ್ಲಿ ಸಮಯ ಆಗ್ಯದ. ಮತ್ತು ಇವತ್ತು ನಮ್ಮ ರಾಮು ಅದು ಹೇಳೋ ಮಾತಿಲ್ಲ, ಆದ್ರೆ ಹೇಳಬೇಕು. ಯಾಕಂದರೆ ಸಾಮಾನ್ಯರು ಒಂದು ಕಾರ್ಯ ಮಾಡ್ತಾರೆ ಭಾಳ ಸಂತೋಷ ಪಡಬೇಕು. ಇವತ್ತು ಹಳೇ ಲೂನಾ ಗಾಡಿ ಮೇಲೆ ತಿರುಗಿ ಸಾಕಾಗಿತ್ತು. ಈ ದಿನ ಮನಸ್ಸು ಮಾಡಿ 1,20,000 ರೂಪಾಯಿ ಕೊಟ್ಟು ಒಂದು ಸ್ಕೂಟರ್ ತಂದಾನ. ಈಗ ಮಂಗಲ ಆದ ಮೇಲೆ ಎಲ್ಲರೂ ಅಲ್ಲಿ ಹೊರಗೆ ನಿಲ್ಲಿಸ್ಯಾರ ನೋಡ್ಬೋದು. ಯಾಕೆ ಸಂತೋಷ ಆಗ್ತದೆ. ಈಗಿನ ಕಾಲದಲ್ಲಿ ಮೊದಲು 10 ರೂಪಾಯಿ ನಾವು ಶಾಲೆ ಹೋದಾಗ 10 ರೂಪಾಯಿ, ಕಾಲೇಜಿಗೆ ಹೋಗ್ಬೇಕಾದ್ರೆ 10 ರೂಪಾಯಿ ನಮ್ಮ ನೋಡಿವಿ ಅಂದ್ರೆ ಭಾಳ ಕಷ್ಟ ಅನಿಸ್ತಿತ್ತು. ಅಂಥ ಕಾಲದಲ್ಲಿ ಸದ್ಗುರುನಾಥನ ದಯೆಯಿಂದ, ಕೃಪೆಯಿಂದ, ತಮ್ಮ ಸಾಧನೆ ಫಲದಿಂದ ಈ ಬದುಕಿನಲ್ಲಿ ಒಂದು ಉತ್ತಮವಾದ ಸ್ವಲ್ಪ ಸಹಾಯ ಭಾರ ಆಗಲಾರ್ದಂಗೆ ಬದುಕುವಂಥ ಒಂದು ಕಾರ್ಯವನ್ನು ಮಾಡ್ತಾರೆ ಎಲ್ಲರೂ. ಈ ರೀತಿ ಎಲ್ಲ ರೀತಿಯನ್ನು ನೋಡಿದರೆ ಬಹಳ ಸಂತೋಷ ಆಗ್ತದೆ. ಇನ್ನೂ ಕೂಡ ಎಲ್ಲರಿಗೂ ಹೆಚ್ಚಿನ ಸೌಭಾಗ್ಯವನ್ನು ಕೊಟ್ಟು ಗುರುನಾಥ ಸದ್ಗುರುನಾಥ ಕಾಪಾಡಲಿ. ಬಸವಾನಂದ ಸಿದ್ಧಾರೂಢ ಶಿವಪುತ್ರ ಆದಿಗಳು ಕೂಡ ನಮ್ಮನ್ನು ಆಶೀರ್ವದಿಸಲಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಶಾಸ್ತ್ರವನ್ನು ಗುರುಪಾದಕ್ಕೆ ಸಮರ್ಪಿಸಿ ಮಂಗಲವನ್ನು ಹೇಳಲು. ಗುರುವರ ಬೆಟ್ಟುವೆ ಆರತಿಯ ಮುಡಿ ಮುಟ್ಟಿ ಭವ ಕಷ್ಟ ಕಳೆದು ನೀ ಸೃಷ್ಟಿ ಒಳಗೆ ಮೆರೆದೆ. ಗುರುವರ ನೀ ಸೃಷ್ಟಿ ಒಳಗೆ ಮೆರೆದೆ. ಕೂಡಿ ಕಾಮದಿ ಭಜಿಸಲು ನಿನ್ನನು ಬೇಡಿದ ಫಲ ನೀಡಿದೆ. ಗುರುವರ ಬೇಡಿದ ಫಲ ನೀಡಿದೆ. ಮೌನ ಯೋಗಿ ಗುರುನಾಥರೊಡಗೆ ಎತ್ತುವೆನ ವೃತ್ತಿಯ. ಗುರುವರ ಬೆಳಗುವೆನ ವೃತ್ತಿಯ. ಗುರುವರ ಬೆಳಗುವೆ ಆರತಿಯ. ಗುರುವರ
ಎತ್ತುವೆ ಆರತಿಯ ಈ ಸೃಷ್ಟಿ ಒಳಗೆ ಆರೂಢ ಸಿದ್ಧನ ಕರುಣೆಯ ಪಡೆದಿರುವೆ ಗುರುವರ ಕರುಣೆಯ ಪಡೆದಿರುವೆ ಕಾಡುವ ಕಾಮ ಕ್ರೋಧವ ನಳಿಸಿ ಸ್ಥಿತಪ್ರಜ್ಞ ನೀನಿರುವೆ ಗುರುವರ ಸ್ಥಿತಪ್ರಜ್ಞ ನೀನಿರುವೆ ಮಾಮೌನ ಯೋಗಿ ಗುರುನಾಥರೂಢಗೆ ಎತ್ತುವೆ ನಾರುತಿಯ ಗುರುವರ ಬೆಳಗುವೆ ನಾರುತಿಯ ಗುರುವರ ಎತ್ತುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಕೊಡುವೆಯೊಳದಿಕ ಹುಬ್ಬಳ್ಳಿ ಕ್ಷೇತ್ರದಿ ನಿತ್ಯದಿ ಶೋಭಿಸುವೆ ಗುರುವರ ನಿತ್ಯದಿ ಶೋಭಿಸುವೆ ಬಿಡದೆ ಭಕ್ತರ ಹೃದಯದಲ್ಲಿ ನಿರುತ್ತದೆ ನೆಲೆಸಿರುವೆ ಗುರುವರ ನಿರುತ್ತದೆ ನೆಲೆಸಿರುವೆ ಮಾಮೌನ ಯೋಗಿ ಗುರುನಾಥರೂಢಗೆ ಎತ್ತುವೆ ನಾರುತಿಯ ಗುರುವರ ಬೆಳಗುವೆ ನಾರುತಿಯ ಗುರುವರ ಬೆಳಗುವೆ ಆರತಿಯ ಅರವಿನ ಆರತಿ ಸ್ಮರಿಸುತ್ತ ಬೆಳಗಿರೆ ವರಗುರು ರಾಜನಿಗೆ ಧರಣಿಯ ಜನರ ತಾಪವ ಅರಿಸಿದ ಗುರು ಶಿವ ಪುತ್ರನಿಗೆ ಅರವಿನ ಆರತಿ ಸ್ಮರಿಸುತ್ತ ಬೆಳಗಿರೆ ವರಗುರು ರಾಜನಿಗೆ ಧರಣಿಯ ಜನರ ತಾಪವಾರಿಸಿದ ಗುರು ಶಿವ ಪುತ್ರನಿಗೆ ನಿತ್ಯ ನಿರಂಜನ ನಿರುಪಮನಾದ ಅದ್ವೈತಾಚಾರ್ಯನಿಗೆ ಸಾಧ್ವಾತ್ವಂ ಸಾಧ್ವಿಕ್ತಿಲೆ ತಿಳುಪಿದ ಸತ್ಯಾನಂದನಿಗೆ ಗರಗದ ಶ್ರೀ ಗುರು ಮಡಿವಾಳೇಶನ ವರದಿಂ ಜನಿಸಿದಗೆ ಪರಮ ಸದ್ಗುರು ಶ್ರೀ ಸಿದ್ಧರೂಢರ ಕರುಣೆಯ ಕಂದನಿಗೆ ವರ ನಿಜ ಗುಣ ವಿರಚಿತ ಶಾಸ್ತ್ರದ ಗುರುತನು ತಿಳುಪಿದಗೆ ಮೆರೆಯುವ ಹುಬ್ಬಳ್ಳಿ ಶಾಂತಾಶ್ರಮದೊಳು ಹರುಷದಿ ವಾಸಿಪಗೆ ಅರವಿನ ಆರತಿ ಸ್ಮರಿಸುತ್ತ ಬೆಳಗಿರಿ ವರಗುರು ರಾಜನಿಗೆ ಧರಣಿಯ ಜನರ ತಾಪವ ಅರಿಸಿದ ಗುರು ಶಿವ ಪುತ್ರನೇ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತ ವ್ಯೋಮಾತೀತಂ ನಿರಂಜನಂ ನಾದ ಬಿಂದು ಕಲಾ ಅತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ महाराज की श्री सद्गुरु शिवपुत्र स्वामी महाराज की श्री सद्गुरु बसवानंद स्वामी महाराज की श्री सद्गुरु अभिनव महाराज की सकल साधु संतना